11:30 ಮಾರ್ನಿಂಗ್ ಸೆಷನ್ಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಿಮ್ಮ ಡೌಟ್ಗಳು ಕಲರ್ ಥೆರಪಿ ಆಗಿರ್ಬೋದು, ಸೀಡ್ ಥೆರಪಿ, ಅಕ್ಯುಪ್ರೆಷರ್, ಮರ್ಮ ಥೆರಪಿ, ನಿಮಗೆ ಎಂತದೇ ಡೌಟ್ ಬಂದ್ರು ಕೂಡ ಕ್ಲಿಯರ್ ಆಗಿ ಕೇಳಿ, ಇಲ್ಲಿ ನಿಮಗೆ ಆನ್ಸರ್ ಮಾಡ್ತೀನಿ. ಅದರ ಜೊತೆಗೆ ಮರ್ಮದಲ್ಲಿ ಆಲ್ಮೋಸ್ಟ್ 10 to 15 10ರಿಂದ 15 ಮರ್ಮವನ್ನು ಹೇಳ್ತಾ ಬರ್ತಾ ಇದೀವಿ ಅಲ್ವಾ. ಆ ಮರ್ಮ ವಿಡಿಯೋ ಕೇಳುವಾಗ ಡೌಟ್ ಬಂದಿರುತ್ತೆ. ಮರ್ಮ ತರಗತಿಯಲ್ಲಿ ಕ್ಲಿಯರ್ ಮಾಡಿರ್ತೀವಿ, ಆದ್ರೆ ಸಾಕಷ್ಟು ಜನಕ್ಕೆ ಮಾತಾಡ್ಸಕ್ ಆಗಿರಲ್ಲ. ಆ ರಿಲೇಟೆಡ್ ಕೇಳಬಹುದು. ಇಲ್ಲಪ್ಪ ಅಂದ್ರೆ ನಾನು ನೀ ಪೇನ್ ಸ್ಟೂಡೆಂಟ್ ಇದ್ದೀನಿ, ಅಕ್ಯುಪ್ರೆಷರ್ ಸ್ಟೂಡೆಂಟ್ ಇದ್ದೀನಿ, ಕಲರ್ ಥೆರಪಿ ಇದ್ದೀನಿ, ಮೊನ್ನೆ ಬೈ ಮಾಡಿದೀನಿ ಅಂದ್ರೆ ನಿಮ್ಮ ಕ್ವಶನ್ಗೆ ಮುಕ್ತವಾಗಿ ಆನ್ಸರ್ ಇರುತ್ತೆ. ಮತ್ತೆ ಮರ್ಮ ಥೆರಪಿ, ಕಲರ್ ಥೆರಪಿ, ಸೀಡ್ ಥೆರಪಿ, ಹ್ಯಾರಿ ಕಲರ್ ಟ್ರೀಟ್ಮೆಂಟ್ ಮಾಡ್ಬಿಟ್ಟು 4 ಜನಕ್ಕೆ ವಾಸಿ ಮಾಡಿರ್ತೀರಿ ಅಲ್ವಾ. ನೀವೇನ್ ಮಾಡಿದಿರಿ ವಾಸಿ ಅನ್ನೋದನ್ನ ಫೀಡ್ಬ್ಯಾಕ್ ಕೂಡ ಹೇಳ್ಬೋದು. ಸರಿನಾ? ಓಕೆ, ಮೊದಲ ವ್ಯಕ್ತಿ ಯಾರು? ನೀವು ಅನ್ಮ್ಯೂಟ್ ಮಾಡಿ. ಎಸ್, ವೀಣಾ ಮುರಳಿ ಮೇಡಮ್ ಹೇಳಿ. ಥ್ಯಾಂಕ್ ಯು ಸರ್ ಅನ್ಮ್ಯೂಟ್ ಎಸ್ ಮಾಡಿದ್ದಕ್ಕೆ. ಮೇಡಮ್. ಸರ್ ನನ್ಗೆ ಯಾಕೋ ಬಲಗಡೆ ಮಂಡಿ ತುಂಬಾ ನೋವ್ತಾ ಇದೆ ಸರ್ ಮಧ್ಯದಲ್ಲಿ. ಒಂದ್ 3-4 ದಿನದಿಂದ ತುಂಬಾ ನೋವಿದೆ. ನಾನು ಸ್ಟಮಕ್ ರಿಫ್ಲೆಕ್ಸ್ ST35 ಪ್ರೆಸ್ ಮಾಡ್ದೆ, ST36 ಮಾಡ್ದೆ, ಆದ್ರೂ ನೋವಿದೆ ಸರ್. ನೋವಿದೆ, ಅದಕ್ಕೆ ಏನ್ ಮಾಡೋದು? ಈಟ್ ಸಿಂಪ್ಟಮ್ಸ್ ಏನಿದೆ ಮ್ಯಾಮ್? ಮೊಳಕಾಲಿಗೆ ಸಿಂಪ್ಟಮ್ಸ್ ಏನಿದೆ? ಅಂದ್ರೆ ನೋವಿದೆ, ಅದೇ ಕೂತೆದ್ರೆ ಹೇಳಕ್ಕೆ ಸ್ವಲ್ಪ ಕಷ್ಟ. ಓಡಾಡುವಾಗ ಏನ್ ಅನ್ಸಲ್ಲ, ಕೂತೆದ್ರೆ ಆಗೋದಿಲ್ಲ. ಒಂದ್ ಸ್ವಲ್ಪ ಕಟ್ ಸ್ವೆಲ್ಲಿಂಗ್ ಅಂತ ಇದೆನಾ? ಇಲ್ಲ, ಸ್ವೆಲ್ಲಿಂಗ್ ಇಲ್ಲ. ಕಾಲೇನಾರ ಹಿಂಗ್ ತೂಗಿದ್ರೆ ಸ್ವಲ್ಪ ಕಟ್ ಬರುತ್ತೆ. ಕಟ್ ಸೌಂಡ್ ಬರ್ತಾ ಇದೆಯಪ್ಪ ಅಂದ್ರೆ ಈಟ್ ಆಗಿರುತ್ತೆ. ನೀವು ಯಾವ ಪಾಯಿಂಟ್ ಅನ್ನ ಪ್ರೆಸ್ ಮಾಡಿದಿರಿ? ST35. 35 ಮತ್ತೆ ಆಮೇಲೆ 36 ಮಾಡಿದ್ದೆ ಅವತ್ತೊಂದಿನ. 35, 36 ಪ್ರೆಸ್ ಮಾಡಿದ್ರಿ. 35, 36 ಪ್ರೆಸ್ ಮಾಡಿದ ನಂತರ ಏನಾದ್ರು ವ್ಯತ್ಯಾಸ ಆಯ್ತಾ? ಏನಿಲ್ಲ ಸರ್, ಇನ್ನ ನೋವಿದೆ. ನೆನ್ನೆ ಮಾಡಿದ್ದು 35. ಸರಿ, ಈಟ್ ಇರುತ್ತೆ. ನೀವು 4 ದಿನಗಳಿಗೆ ಒಮ್ಮೆ ಮಾಡ್ತಾ ಬನ್ನಿ, ಒಂದು 2 to 3 week. ಅದರ ಜೊತೆಗೆ ಇಲ್ಲಿ ಕುಳಿ ಮಾನ್ಯ ಮೋನ ಅಥವಾ ಮಾನ್ಯ ಮೋನೆ ಅಂತ ಬರುತ್ತೆ, ಕುಳಿ ಬರುತ್ತಲ್ಲ, ಈಗ ಹುಡುಕ್ತಾ ಹೋಗಿ ಹಿಂದ್ಗಡೆ ಆ ಕುಳಿಗೆ 20 ಟೈಮ್ ಪ್ರೆಸ್ ಮಾಡಿ ಈಟ್ ಕಡಿಮೆ ಆಗುತ್ತೆ. 20 ಟೈಮ್ ಪ್ರೆಸ್ ಮಾಡೋದ್ರಿಂದ ಆ ಮರ್ಮ ಬಿಂದುವಿನಲ್ಲಿ ಈಟ್ ಕಡಿಮೆ ಆಗುತ್ತೆ. ಅದನ್ನ ಮಾಡ್ಬೋದು. ನಿಮ್ಮ ದೇಹದ ಪಿತ್ತ ಪ್ರಕೃತಿಯನ್ನ ಕಡಿಮೆ ಮಾಡ್ಕೊಳಕ್ಕೆ ಬೆಸ್ಟ್ ಮಾಡಿ. ಆಮೇಲೆ ಸ್ವಲ್ಪ ಸುಮ್ನೆ ಈ ಕೂತಿದ್ರೆ ಈ ಲೆಫ್ಟ್ ಸೈಡ್ ಮಧ್ಯ ಬೆನ್ನು ನೋವು ಬರುತ್ತೆ ಸರ್. ಸ್ವಲ್ಪ ಒಂದ್ 5-10 ನಿಮಿಷ ಹೀಗೆ ಸ್ಟ್ರೈಟ್ ಆಗಿ ಏನಾದ್ರು ಕೂತ್ ಕೆಲಸ ಮಾಡ್ತಾ ಇದ್ರೆ ನೋವು ಬರುತ್ತೆ ಲೆಫ್ಟ್ ಸೈಡ್ ಮಧ್ಯ. ನೋವು ಬರುತ್ತೆ ಲೆಫ್ಟ್ ಸೈಡ್ ಮಧ್ಯೆ. ಒಂದು ರೆಡ್ ಹಾಕೊಳ್ಳಿ ಇಲ್ಲಿಗೆ, ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಈ ಭಾಗದಲ್ಲಿ ರೆಡ್ ಹಾಕಿ, ಇಲ್ಲಿಗೆ ಒಂದು ಪಿಂಕ್ ಹಾಕಿ, ಕಡಿಮೆ ಆಗುತ್ತೆ. ಪಿಂಕ್, ರೆಡ್, ಲೆಫ್ಟ್ ಹ್ಯಾಂಡ್ ಓನ್ಲಿ. ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ ಪಿಂಕ್, ರೆಡ್, ಮಿಡ್ಲ್ ಫಿಂಗರ್ ಪಿಂಕ್. ಎಸ್, ಹಾಕೋಬಹುದು. ಸರ್ ನಾನು ಕಾನ್ಸ್ಟಿಪೇಷನ್ ಇದಕ್ಕೆ ಪೇ ಮಾಡಿದ್ದೆ. ಸರ್ ನಾನು ಕಾನ್ಸ್ಟಿಪೇಷನ್ ಇದಕ್ಕೆ 101 ಪೇ ಮಾಡಿದ್ದೆ, ನಂಗೆ ಲಿಂಕೇ ಬರ್ಲಿಲ್ಲ. ರೆಕಾರ್ಡಿಂಗ್ ಆದ್ರೂ ಕಳ್ಸಿ ಸರ್. ಕಳಿಸಿರ್ತಾರೆ ನೋಡಿ ಕೆಳಗಡೆ. ಟೆಲಿಗ್ರಾಮ್ ಲಿಂಕ್ ಬಂದಿಲ್ವಾ? ಬಂದೇ ಇಲ್ಲ. ಕ್ಲಾಸ್ ಮುಗಿದಿರೋದೇ ಇನ್ನೊಂದ್ಸಲ ಸ್ಕ್ರೀನ್ ಶಾಟ್ ಹಾಕಿ. ಓಕೆ, ಗೊತ್ತಾಯ್ತು. ಫೈಲ್ಸ್ ಕ್ಲಾಸ್ ಮುಗಿದಿದೆ, ರೆಕಾರ್ಡಿಂಗ್ ಸಿಗುತ್ತೆ ನಿಮ್ಗೆ. ನೀನು ಪೇ ಮಾಡಿರ್ತೀರ ಅಲ್ವಾ, ಆ ಸ್ಕ್ರೀನ್ ಶಾಟ್ ಅನ್ನ ನಮ್ಗೆ ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ ಮಾಡಿ ಇನ್ನೊಂದ್ಸಲ ಆಡ್ ಮಾಡ್ತೀವಿ ಗ್ರೂಪಿಗೆ. ಸರ್ ನನ್ಗೆ ಈ ಪಾದದ ಕೆಳಗೆ ಈ ಉಂಗ್ರ ಬೆರಳುಗಳಿದೆಯಲ್ಲ, ಅದ್ರ ಕೆಳಗಡೆ ಬರುತ್ತಲ್ಲ ಫಿಟ್ಟಿಂಗ್ ಊರ್ದಾಗ, ಅಲ್ಲಿ ನೋವು ಬರುತ್ತೆ. ಅಲ್ಲಿ ನಡೀತಾ ಇದ್ರೆ ನೋವಿದೆ. ನೋಡೋಣ, ಇದನ್ನ ಮಾಡಿ. ಇವಾಗ ಹೇಳಿದೀನಲ್ವಾ, ಈ ಕಲರ್ ಥೆರಪಿಯನ್ನ ಮಾಡಿ ಮತ್ತೆ ಮರ್ಮ ಥೆರಪಿಯನ್ನ ಮಾಡಿ ಒಂದಿಷ್ಟು ಸಿಂಪ್ಟಮ್ಸ್ ವಾಸಿ ಆಗುತ್ತೆ. ಆ ಸಿಂಪ್ಟಮ್ಸ್ ಅನ್ನ ನೋಡಿಬಿಟ್ಟು ಇನ್ನೊಂದು ಕಲರ್, ಇನ್ನೊಂದು ಪಾಯಿಂಟ್ ಅನ್ನ ಮಾಡುವಂತೆ. ಮೊದಲು 1 ಅಥವಾ 2 ಸಿಂಪ್ಟಮ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಳಿ. ಆ 2 ಸಿಂಪ್ಟಮ್ಸ್ ಅಲ್ಲಿ ಇದನ್ನು ಕಡಿಮೆ ಆಗುತ್ತೆ. ಆಗಿಲ್ಲ ಅಂದ್ರೆ ಮತ್ತೆ ಹೋಗ್ಬಿಡ್ತಾರೆ. ಸರಿನಾ? ಎಸ್, ಲಕ್ಷ್ಮಿ ಮೇಡಮ್.
ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ. ಅನ್ಮ್ಯೂಟ್ ಆಪ್ಷನ್ ಇರುತ್ತೆ ನೋಡಪ್ಪ. ನಮಸ್ತೆ ಹಾ ಸರ್. ಎಸ್. ನಮಸ್ತೆ ಮೇಡಮ್. ಕಾಲ್ ನೋವು ಬರುತ್ತೆ. ಬೆರಳು ಕಾಲ್ ನೋವು ನೋವು. ಬರುತ್ತಾ? ಬೆರಳು ನೋವು ಬರುತ್ತಾ? ಹ್ಮ್. ಯಾವ ಬೆರಳು? ಕಾಲಿಂದು ಬೆರಳು. ಹೆಬ್ಬೆರಳು ಮತ್ತೆ ಅದ್ರ ಪಕ್ಕದ ಲೆಫ್ಟಾ ರೈಟಾ? ಹೆಬ್ಬೆರಳು ಮತ್ತೆ ಅದು ಲೆಫ್ಟ್. ಯಾಕೆ ಬರುತ್ತೆ? ಗೊತ್ತಿಲ್ಲ. ಯಾವಾಗ್ಲಿಂದ ಬರ್ತಾ ಇದೆ? ಯಾವಾಗ್ಲಿಂದ ಬರ್ತಾ ಇದೆ? ಬೆಳಗ್ಗೆ ಎದ್ದಾಗ. ಬೆಳಗ್ಗೆ ಎದ್ದಾಗ. ಬೆಳಗ್ಗೆ ಎದ್ದಿಲ್ಲ ಅಂದ್ರೆ ನೋವು ಬರಲ್ವಾ? ರಾತ್ರಿ ಬಂದಿತ್ತು. ರಾತ್ರಿ ಬಂದಿದ್ದ. ಹ್ಮ್. ಹೆಸರು? ವಾಟ್ ಇಸ್ ಯುವರ್ ನೇಮ್? ಮೈ ನೇಮ್ ಇಸ್ ಅನಾಗ. ಏನು? ಅನಾಗ. ನೈಸ್. ಓಕೆ. ಅನಗ ಪೇನ್ ಬರ್ತಾ ಇದೆ ಅಲ್ವಾ? ಹ್ಮ್. ಓಕೆ ಗೊತ್ತಾಯ್ತು. ಊಟ ಮಾಡ್ತೀಯಾ? ಮಾಡ್ತೀನಿ. ಓಕೆ. ನಂದು ಕಲರ್ ಯಾವ್ದಾದ್ರು ಹಾಕೊಂಡಿಯಾ? ಕಲರ್. ಹ್ಮ್ ಹಾಕಿದ್ದೆ. ಕಲರ್ ಹಾಕಂತೀಯಾ? ಸರಿ ಇಲ್ಲಿಗೆ. ನೋಡಿ ಇಲ್ಲಿಗೆ ಒಂದು ಸ್ಕೈ ಬ್ಲೂ ಹಾಕಪ್ಪ. ಇಲ್ಲಿಗೆ ಹಾಕಿದೀನಿ. ಇಲ್ಲಿಗೆ ಲೆಫ್ಟ್ ಹ್ಯಾಂಡ್. ವೆರಿ ಗುಡ್. ಅದನ್ನ ದಿನಾಲು ಹಾಕೋದ್ರಿಂದ ನೋವು ಕಡಿಮೆ ಆಗುತ್ತೆ. ಅದ್ ಹಾಕ್ತಾ ಇದೀನಿ ಸರ್. ಮತ್ತೆ ನಾನು ಅದ್ರ ಜೊತೆಗೆ ಹಾಕ್ತಾ ಇದ್ದೀನಿ ಅವಳಿಗೆ. ಇದು ನೋವು. ಲೆಫ್ಟ್ ಹ್ಯಾಂಡ್ ಅಲ್ಲಿ ಮಿಡ್ಲ್ ಫಿಂಗರ್ ಗೆ ರೆಡ್, ಆಮೇಲೆ ರಿಂಗ್ ಫಿಂಗರ್ ಗೆ ಆರೆಂಜ್, ಮತ್ತೆ ಸ್ಕೈ ಬ್ಲೂ. ನಾನು ಕಲರ್ ಥೆರಪಿ ಎಲ್ಲ ಇದ್ ಮಾಡ್ಕೊಂಡಿದೀನಿ, ಹಾಕ್ತಾ ಇದ್ದೀನಿ. ಆದ್ರೂ ಯಾಕೋ ಬೆರಳುಗಳು ನೋವು ಅಂತ ಹೇಳ್ತಾಳೆ, ತುಂಬಾ ನೋವು ಅಂತ ಇವತ್ ಹೇಳ್ತಾ ಇದ್ಲು. ಸ್ವಲ್ಪ ದಿನ ಇರ್ಲಿಲ್ಲ, ಕಡಿಮೆ ಆಗಿತ್ತು. ಆಮೇಲೆ ಕಿಡ್ನಿ ರಿಫ್ಲೆಕ್ಸ್ ಗೆ ಸರಿ ಅವ್ರಿಗೆ ಲಿವರ್ ಮತ್ತು ಗೊತ್ತಾಯ್ತಮ್ಮ. ಲಿವರ್ ಎನರ್ಜಿ ಮತ್ತು ಗಾಲ್ ಬಾರ್ಡರ್ ಎನರ್ಜಿ ಇಂಬ್ಯಾಲೆನ್ಸ್ ಇರುತ್ತೆ. ನೀವು ಲಿವರ್ ಗಾಲ್ ಬಾರ್ಡರ್ ಗೆ ಆರೆಂಜ್ ಸ್ಕೈ ಬ್ಲೂ ಕಲರ್ ಹಾಕೋದ್ರ ಜೊತೆಗೆ ಈ ಮರ್ಮವನ್ನ ಮಾಡಿ 20 ಟೈಮ್ ಪ್ರೆಸ್ ಮಾಡಿ ಎರಡೂ ಕಡೆ. ಈ ಭಾಗದಲ್ಲಿ ಕಿವಿಯಿಂದ ಮೇಲ್ಗಡೆ 2 ಬೆರಳು ಈ ಭಾಗದಲ್ಲಿ 20 ಟೈಮ್ ಪ್ರೆಸ್ ಮಾಡಿ, ಕಡಿಮೆ ಆಗುತ್ತೆ. ಸರಿನಾ? ತುಂಬಾ ಪೇನು ಅಂತಾಳೆ. ಹಂಗಾಗಿ ಯಾವ ಮರ್ಮ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ನನ್ಗೆ. ಹೌದಾ? ಇಲ್ಲ ಗೊತ್ತಾಯ್ತು. ಮರ್ಮ ಮಾಡಿ, ಈ ಮರ್ಮ ಮಾಡಿ, ಅದ್ರ ಜೊತೆಗೆ ತಿಲರ್ಥ 1 ಮಾಡಿ, ತಿಲರ್ಥ 2 ಮಾಡಿ, ಬ್ರಹ್ಮ 1 ಮಾಡಿ, ನೋವು ಕಡಿಮೆ ಆಗುತ್ತೆ, ಲಿವರ್ ವಿಂಡ್ ಕ್ರಿಯೇಟ್ ಆಗುತ್ತೆ. ತಿಲರ್ಥ 1 ತಿಲರ್ಥ 2 ಡೈಲಿ ಮಾಡ್ತೀವಿ. ಇವಾಗ ಇದನ್ನ ಮಾಡ್ತೀನಿ ಸರ್. ನೆಕ್ಸ್ಟ್ ಬರುತ್ತೆ ಲಿವರ್ ಕ್ಲಾಸ್ ಅಲ್ಲಿ, ಆರ್ಟ್ ಕ್ಲಾಸ್ ಅಲ್ಲಿ ಚೊಳಂಬ ಕಾಳಂ ಬರುತ್ತೆ. ಆರ್ಟ್ ಅಂಡ್ ಸ್ಮಾಲ್ ಇಂಟೆಸ್ಟೈನ್ ಎನರ್ಜಿ, ಲಿವರ್ ಮತ್ತು ಗಾಲ್ಬಾರ್ಡರ್ ಎನರ್ಜಿ ಇಂಬ್ಯಾಲೆನ್ಸ್ ಅನ್ನ ಟ್ರೀಟ್ ಮಾಡ್ಲಿಕ್ಕೆ ಕಲಿತೀರಿ ಅಪ್ಕಮಿಂಗ್ ಕ್ಲಾಸ್ ಅಲ್ಲಿ. ಇವಾಗ ಜಸ್ಟ್ ಲಿವರ್ ಎನರ್ಜಿ, ಗಾಲ್ಬಾರ್ಡರ್ ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಮಾಡ್ಬೋದು. ಸರಿನಾ? ಲಿವರ್ ಕ್ಲಾಸ್ ಅಲ್ಲಿ ಹೇಳಿದೀನಲ್ವಾ, ಇದನ್ನು ಮಾಡಿ. ಪೋಯಿ ಗಾಯ ಕಾಳಂ, ಇದನ್ನು ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ಕಲರ್ ಹಾಕಿ, ಲಿವರ್ ಎನರ್ಜಿ, ಕಿಡ್ನಿ ಎನರ್ಜಿ, ಈ ಕೋಲ್ಡ್ನೆಸ್ ಕಡಿಮೆ ಆಗ್ಲಿಕ್ಕೆ ಆರೆಂಜ್, ಸ್ಕೈ ಬ್ಲೂ. ಸರಿ ಅಮ್ಮ, ಹಾಕ್ತೀಯಾ? ಹಾಕು, ವಾಸಿ ಆಗುತ್ತೆ. ಥ್ಯಾಂಕ್ ಯು. ಗಾಯತ್ರಿ ಮೇಡಮ್. ನಮಸ್ಕಾರ ಸರ್, ಖುಷಿ ಆಯ್ತು ನೀವ್ ಇದ್ ಮಾಡಿದಲ್ಲ. ಇವಾಗ ಮಾಯಾಮಣಿ ಮರ್ಮ ಹೇಳ್ಕೊಟ್ಟಲ್ವಾ, ಅದ್ ಬಾಡಿ ಫುಲ್ ಕೋಲ್ಡ್ ಆಗುತ್ತೆ ಅಲ್ವಾ? ಕೆಲವು ಪಾರ್ಟು ಇರ್ಬೇಕು ಅಂತ ಹೇಳ್ತಾರಲ್ವಾ, ಅದು ಅದೆಲ್ಲ ಹೆಂಗೆ ತೊಂದ್ರೆ ಆಗತ್ತಾ, ಹೆಂಗೆ ಅದು? ಇವಾಗ ಆಲ್ರೆಡಿ ಕೋಲ್ಡ್ ಇರುತ್ತೆ ಕಿಡ್ನಿ, ಇವಾಗ ಆಲ್ರೆಡಿ ನಮಗ್ ಕೋಲ್ಡ್ ಇರುತ್ತೆ. ಈ ಮಾಯಾಮಣಿ ಮರ್ಮ ಮಾಡಿದ್ರೆ ಬಾಡಿ ಫುಲ್ ಕೋಲ್ಡ್ ಆಗುತ್ತೆ, ಅವಾಗ ಕಿಡ್ನಿಗೆ ಆತರ ತೊಂದ್ರೆ ಆಗುತ್ತಾ? ನಿಮ್ಗೆ 2 ಮರ್ಮ ಹೇಳಿದಿನಲ್ವಾ? ಯಾವ 2 ಮರ್ಮ? ಮಾಯಾಮಣಿ, ಮಾಯಾ ಇನ್ನೊಂದು ಮರ್ತೋಗಿದೆ. ಲೊಕೇಶನ್ ಆದ್ರೆ ನೆನ್ಪಿಟ್ಟುಗಡೆ. ಮೇಲಿನ ಮರ್ಮ, ಕೆಳಗಿನ ಮರ್ಮ, ತಮ್ಮ ಅಣ್ಣ. ಸರಿನಾ? ಅದು ಗೊತ್ತು, ಅಣ್ಣ ತಮ್ಮ ಗೊತ್ತಿದೆ. ಅಣ್ಣ ತಮ್ಮ ಅಲ್ವಾ? ತಮ್ಮನ ಪ್ರೆಸ್ ಮಾಡ್ಬೇಕು. ಯಾವಾಗಪ್ಪ ಅಂದ್ರೆ ನಿಮ್ಗೆ ಹೇಳ್ತಾ ಇದ್ದೀರಿ ಅಲ್ವಾ, ಒಂದ್ ಕಡೆ ಕೋಲ್ಡ್ ಇದೆ, ಒಂದ್ ಕಡೆ ಹೀಟ್ ಇದೆ ಅಂತ ಹೇಳ್ತಾ ಇದ್ದೀರಲ್ವಾ, ಆ ತರ ಇದ್ದಾಗ ತಮ್ಮನನ್ನ ಪ್ರೆಸ್ ಮಾಡಿ. ಫುಲ್ ಹೀಟ್ ಇದೆ ಅಪ್ಪ ಅಂದ್ರೆ ಅಣ್ಣನನ್ನ ಪ್ರೆಸ್ ಮಾಡಿ.
ಓಕೆ ಓಕೆ ಅರ್ಧಂಬರ್ಧ ಇದಿದ್ರೆ ನೀವೇನ್ ಅದು ಹೇಳ್ತಾ ಇದೀರಿ ಗೊತ್ತಾ? ಹಾ ಒಂದ್ ಕಡೆ ಈಟ್ ಇದೆ ಸರ್, ಒಂದ್ ಕಡೆ ಕೋಲ್ಡ್ ಇದೆ, ನಾನು ಒಂದ್ ಪ್ಯಾಂಟ್ ಅನ್ನ ಪ್ರೆಸ್ ಮಾಡಿಬಿಟ್ಟೆ ಮತ್ತೆ ಕೋಲ್ಡ್ ಜಾಸ್ತಿ ಆದ್ರೆ ಹೆಂಗೆ ಅಂತ ಕೇಳ್ತಾ ಇದೀರಲ್ವಾ? ಹಾಗಾಗಿನೇ ಈಟ್ ಅಲ್ಲಿ ನಿಮ್ಗೆ 2 ಪಾಯಿಂಟ್ ಹೇಳಿದೀನಿ, ಹೌದಲ್ವಾ? ಕುಳಿ ಹತ್ರ ಅದರಿಂದ ಕೆಳಗಡೆ ಕೆಳಗಡೆ ತಮ್ಮ ಅಣ್ಣ. ಈಟು ಕೋಲ್ಡ್ ಇಂಬ್ಯಾಲೆನ್ಸ್ ಇದ್ದಾಗ ತಮ್ಮನನ್ನ ಪ್ರೆಸ್ ಮಾಡಿ, ಜಸ್ಟ್ ಈಟ್ ಇನ್ಕ್ರೀಸ್ ಇತ್ತು, ಅರ್ಲಿ ಮೆಸೇಜ್ ಆಗ್ತಾ ಇತ್ತು, ಬ್ಲೀಡಿಂಗ್ ಆಗ್ತಾ ಇತ್ತು, ಮೋಷನ್ ತೊಂದ್ರೆ ಇತ್ತು, ಈಟ್ ರಿಲೇಟೆಡ್ ಸಿಂಪ್ಟಮ್ಸ್ ಇತ್ತಪ್ಪ ಅಂದ್ರೆ ಆರಾಮಾಗಿ ನೀವು ಅಣ್ಣನನ್ನ ಪ್ರೆಸ್ ಮಾಡ್ಬೋದು. ನನಗೆ ಬಲಭಾಗದಲ್ಲಿ ನೋವು ಬರುತ್ತೆ ಸರ್, ಗಮ್ಸು, ಬಲಗಡೆ ಗಮ್ಸು, ಆಮೇಲೆ ಬಲಗಡೆ ಈ ತರ ಕಣ್ಣತ್ರ, ಆಮೇಲೆ ತಲೆಗ್ ಬಂದ್ಬಿಟ್ರೆ ತಲೆ ನೋವು ನಿದ್ದೆನೇ ಬರಲ್ಲ. ಆಮೇಲೆ ಎಲ್ಲ ಬಲಗಡೆನೆ ಸ್ವಲ್ಪ ಬಲಗಾಲು, ಒಂದೊಂದ್ಸರಿ ಮೋಷನ್ ಕ್ಲಿಯರ್ ಆಗಲ್ಲ, ಅದೆಲ್ಲ ಆಗುತ್ತೆ. ಅದು ಒಂದ್ ಕಡೆಯಿಂದ ಯಾವ್ದಾನೋ ಒಂದ್ ಇದ್ದೇ ಇರುತ್ತೆ, ಡೈಲಿ ಯಾವ್ದಾನೋ ಒಂದ್ ಇದ್ದೇ ಇರುತ್ತೆ. ಅದು ಯಾವ್ದು ಪ್ರೆಸ್ ಮಾಡಿದ್ರೆ ಓಕೆ, ನಿಮ್ ಬೆಸ್ಟ್ ಅಪ್ಪ ಅಂದ್ರೆ ತಿಲರ್ತ 1, ತಿಲರ್ತ 2, ಬ್ರಹ್ಮ 1 ಪ್ರೆಸ್ ಮಾಡಿ, ಮತ್ತೆ ಪೋಯಿಗಾಯಿ ಕಾಳಮ್ಮನ ಮಾಡಿ, ಅದ್ರ ಜೊತೆಗೆ ಮೇಲಿನ ಮರ್ಮವನ್ನ ಮಾಡಿ ವರ್ಕ್ ಆಗುತ್ತೆ. ಮಾಡ್ತಾ ಬನ್ನಿ. ಇನ್ನು ಈಟ್ ಇದೆಯಪ್ಪ ಅಂದ್ರೆ ಮಜ್ಜಿಗೆಯನ್ನ ತಗೊಳ್ಳಿ, ವರ್ಕ್ ಆಗುತ್ತೆ. ಸರಿನಾ? ಸುಜಾತ ಮೇಡಮ್, ಸುಜಾಯ ಚಿಕ್ಕದಾಗಿ ಕಾಣುತ್ತೆ ನನ್ನ ಲ್ಯಾಪ್ಟಾಪ್ ಅಲ್ಲಿ, ಟ್ಯಾಬ್ ಅಲ್ಲಿ. ನಮಸ್ತೆ ಸರ್, ನೋ ಪ್ರಾಬ್ಲಮ್. ಎಸ್ ಮೇಡಮ್. ಸರ್ ನನ್ಗೆ ಈ ಕಫ ಮುಂಚೆನೆ ನಿಮ್ಗೆ ಹೇಳಿದ್ದೆ ನೋಡಿ, ಇದು ಒಂಥರ ಹಿಂಗಿದೆ. ಮತ್ ನಂಗೆ ಲೋಯರ್ ಬ್ಯಾಕ್ ಫುಲ್ ನೋವಿರಲ್ಲ. ಬೆಳಗಾಗೆದ್ದು ಯೋಗ ಮಾಡ್ಬೇಕಾದ್ರೆ ಬಗ್ಗಕ್ಕಾಗಲ್ಲ ಫ್ರಂಟ್ ಒಂದ್ ಸ್ವಲ್ಪ. ಹಾ, ಆಮೇಲೆ ಕ್ರಮೇಣ ಆಗ್ತಿದ್ದಂಗೆ ಸರೋಗುತ್ತೆ. ಮತ್ತೆ ಇವತ್ತು ನಿನ್ನೆ ಸ್ವಲ್ಪ ಬಲಗಾಲು 3ನೇ ಮತ್ತೆ 4ನೇ ಬೆರಳು ಒಂಥರ ಜೋ ಹಿಡ್ದಂಗಾಗಿತ್ತು. ಮತ್ ನನ್ಗೆ ಹೊರಗಡೆ ಎಲ್ಲಾದ್ರೂ ಊಟ ಮಾಡ್ಬಿಟ್ಟು ಬಂದ್ರೆ ಸ್ಟಮಕ್ ಬೇಗ ಅಪ್ಸೆಟ್ ಆಗೋಗುತ್ತೆ, ಇನ್ಫೆಕ್ಷನ್ ಆಗೋಗುತ್ತೆ. ಸ್ಟಮಕ್ ಎನರ್ಜಿ ಇಂಬ್ಯಾಲೆನ್ಸ್ ಇದೆ ನಿಮ್ಗೆ. ಓಕೆ, ಸರಿನಾ? ಸ್ಟಮಕ್ ಎನರ್ಜಿ ಇಂಬ್ಯಾಲೆನ್ಸ್ ಇದೆ. ಆ ಸ್ಟಮಕ್ ಎನರ್ಜಿ ಇಂಬ್ಯಾಲೆನ್ಸ್ ಯಾಕಾಗಿದೆಯಪ್ಪ ಅಂದ್ರೆ ಲಿವರ್ ಚಿ ಸ್ಟಮಕ್ ತಲುಪ್ತಾ ಇಲ್ಲ, ಹೌದಲ್ವಾ? ಲಿವರ್ ಅನ್ನ ಎನ್ಹಾನ್ಸ್ ಮಾಡ್ಬೇಕು, ಸ್ಟಮಕ್ ಅನ್ನು ಎನ್ಹಾನ್ಸ್ ಮಾಡ್ಬೇಕು. ಲಿವರ್ ಅನ್ನ ಎನ್ಹಾನ್ಸ್ ಕಲರ್ ಥೆರಪಿಯಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಲಿವರ್ ರಿಫ್ಲೆಕ್ಸ್ ಗೆ ಆರೆಂಜ್ ಸ್ಕೈ ಬ್ಲೂ ಕಲರ್ ಹಾಕಿ ರಿಂಗ್ ಹಾಕಬೇಕು. ಆರೆಂಜ್ ಸ್ಕೈ ಬ್ಲೂ. ಸ್ಪ್ಲೀನ್ ಎನರ್ಜಿ ಎನ್ಹಾನ್ಸ್ ಮಾಡ್ಲಿಕ್ಕೆ ಈ ಭಾಗದಲ್ಲಿ ಪ್ರೆಸ್ ಮಾಡಿ ಸಾಕು, ಎರಡೂ ಕಡೆ. ಸ್ಪ್ಲೀನ್ ಮರ್ಮ, ಇದು ಶಂಕ ಮರ್ಮ. ಸರಿನಾ? ಸರಿ, ಒಂದ್ಸಲಿ ತೋರಿಸ್ತೀರಾ ಪ್ಲೀಸ್? ಅದ್ ಪೊಯ್ಗಾಯಿ ಕಾಳಮ್ ಅಲ್ವಾ ಅದು? ಇಲ್ಲಿ ಅಪ್ಪ ಶಂಕ, ಇಲ್ಲಿ ಪೊಯ್ಗಾಯಿ. ಓಕೆ, ಇಲ್ಲಿ. ಓಕೆ, ಇಲ್ಲಿಂದ ಎರಡು ಮಧ್ಯದಲ್ಲಿ ಇಲ್ಲಿಗೆ. ಓಕೆ ಸರ್, ಇದು ಪ್ರೆಸ್ಸಿಂಗ್ ಅಷ್ಟೇ. ಓಕೆ, ಇದನ್ನ ಶಂಕ ಮರ್ಮ ಅಂತೀವಿ. ಸ್ಪ್ಲೀನು ಮತ್ತು ಸ್ಟಮಕ್ ಎನರ್ಜಿ ಇಂಬ್ಯಾಲೆನ್ಸ್ ಟ್ರೀಟ್ ಆಗುತ್ತೆ. ಮತ್ತು ಪೋಯಿಗಾಯಿ ಕಾಳಂ ನಿಮ್ಮ ಲಿವರ್ ಮತ್ತು ಗಾಲ್ಬಾರ್ಡ್ ಎನರ್ಜಿ ಎನ್ಹಾನ್ಸ್ ಮಾಡ್ಲಿಕ್ಕೆ ಈ ಭಾಗದಲ್ಲಿ ಮೇಲೆ ಎತ್ತಿ 1, 2, 3 ಮಾಡಿ. ಸರಿನಾ? ನಿಮ್ಮ ಲಿವರ್ ಎನರ್ಜಿನೂ ಬ್ಯಾಲೆನ್ಸ್ ಆಗುತ್ತೆ, ನಿಮ್ಮ ಸ್ಟಮಕ್ ಎನರ್ಜಿನೂ ಬ್ಯಾಲೆನ್ಸ್ ಆಗುತ್ತೆ, ಮತ್ತೆ ನಿಮ್ಮ ಕೋಲ್ಡ್ನೆಸ್, ಸ್ಪ್ಲೀನ್ ಕೋಲ್ಡ್ನೆಸ್ ಹೊರಟೋಗುತ್ತೆ. ಸಾಧ್ಯ ಆದ್ರೆ ಸ್ಪ್ಲೀನ್ ರಿಫ್ಲೆಕ್ಸ್ ಗೆ ಸ್ಕೈ ಬ್ಲೂ ಮತ್ತು ಆರೆಂಜ್ ಕಲರ್ ಅನ್ನ ಹಾಕಿ ಸ್ವೀಟ್ ಅನ್ನ ಅವಾಯ್ಡ್ ಮಾಡಿ, ಕಡಿಮೆ ಆಗುತ್ತೆ. ಸರ್ ಆಮೇಲೆ ಬ್ಯಾಕ್, ಇದು ಲೋಯರ್ ಬ್ಯಾಕ್. ಲೋಯರ್ ಬ್ಯಾಕ್ ಕಿಡ್ನಿ ಎನರ್ಜಿ, ಸ್ಪ್ಲೀನ್ ಕೋಲ್ಡ್ನೆಸ್ ಆಗಿರುತ್ತಲ್ವಾ, ಕಿಡ್ನಿ ಕೋಲ್ಡ್ನೆಸ್ ಆಗ್ತಾ ಇರುತ್ತೆ. ಈ ಕಲರ್ ತರಪಿನ ವರ್ಕ್ ಆಗುತ್ತೆ. ಇಲ್ಲ ಇನ್ನೂ ನೋವಿದೆಯಪ್ಪ ಅಂದ್ರೆ ಬ್ಲಾಕ್ ಕಲರ್ ಅನ್ನ ಹಾಕೊಳ್ಳಿ. ಬ್ಲಾಕ್ ಕಲರ್ ಹಾಕ್ಬಿಟ್ಟು ಬಟಾಣಿ ಸೀಡ್ ಅನ್ನ ಕಟ್ಟಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಸ್ ಮ್ಯಾಮ್, ಥ್ಯಾಂಕ್ ಯು. ಎಸ್ ಎಂ ಬೇಬಿ ಮೇಡಮ್, ಹೇಳಿ, ಹೇಗಿದ್ದೀರಾ? ನಮಸ್ತೆ ಸರ್. ಎಸ್ ಮೇಡಮ್, ನಮಸ್ತೆ. ಚೆನ್ನಾಗಿದ್ದೀನಿ ಸರ್. ಸೂಪರ್. ನೀವ್ ಹೇಗಿದ್ದೀರಾ ಸರ್? ಸೂಪರ್, ಈ ತರ ಇದೀನಿ ನೋಡಿ. ಸರ್ ನನಗೆ ಒಂದ್ ದಿನ ಮಧ್ಯಾಹ್ನ ಫುಲ್ ಊಟ ಮಾಡಿಲ್ಲ, ನಾನು ಬೆಳಿಗ್ಗೆ ಟಿಫನ್ ಮಾಡಿದ್ದಷ್ಟೇ. ಅವತ್ತೊಂದ್ ದಿನ ರಾತ್ರಿ ದೋಸೆ ತಿಂದ್ಮೇಲೆ ಮತ್ತೆ ನನ್ಗೆ ಸ್ಟಮಕ್ ಅಪ್ಸೆಟ್ ಆಗಿದೆ. ಹೆಂಗೆ ಅಂತಂದ್ರೆ ಬೆಳಗ್ಗೆ 7 to 9 ನಾನು ಟಿಫನ್ ಮಾಡ್ತಾ ಇದ್ದೆ. ಇವಾಗ 10 o'clock ಆದ್ರೂ ನನಗೆ ಹಸ್ವಾಗಲ್ಲ.
ಸ್ಟಮಕ್ ಬ್ಲೋಟಿಂಗ್ ಬರುತ್ತೆ. ಮೇಲೆ ಗ್ಯಾಸ್ ವಾಪಸ್ ಬಂದ್ರೆ ಮಾತ್ರ ರಿಲೀಫ್ ಅನ್ಸುತ್ತೆ, ಇಲ್ಲಾಂದ್ರೆ ಸ್ಟಮಕ್ ಬ್ಲೋಟಿಂಗ್ ತರ ಆಗುತ್ತೆ. ಜೀರ್ಣ ಆಗ್ತಾ ಇಲ್ವಾ ತಿಂದಿರೋದು? ನನ್ಗೆ ಅಷ್ಟು ಫ್ರೀ ಅನ್ನಿಸ್ತಾ ಇಲ್ಲ ಸರ್, ಒಂಥರ ಅನ್ಈಸಿ ಫೀಲ್ ಆಗುತ್ತೆ. ಎಷ್ಟು ದಿನದಿಂದ ಆಗ್ತಾ ಇದೆ? ಒಂದು 6 to 7 days ಆಯ್ತು ಸರ್. ಸರಿ, ಕಲರ್ ಸ್ಕೈ ಬ್ಲೂ ಯಾವ್ದಾದ್ರು ಟ್ರೈ ಮಾಡಿದ್ರ ಸ್ಟಮಕ್ ರಿಫ್ಲೆಕ್ಸ್ ಗೆ? ಸರ್ ಅದು ಲಿವರ್ ರಿಫ್ಲೆಕ್ಸ್ ಗೆ ಆರೆಂಜ್ ಸ್ಕೈ ಬ್ಲೂ ಹಾಕಿದೀನಿ, ಮತ್ತೆ ಸ್ಟಮಕ್ ಗೆ 0 ಹಾಕಿದೀನಿ, ಇಲ್ಲಿ ಸ್ಕೈ ಬ್ಲೂ ಹಾಕಿದೀನಿ, ಮತ್ತೆ ಈ ಸ್ಟಮಕ್ ಜಾಯಿಂಟ್ ಗೂ ಹಾಕಿದೀನಿ, ಸ್ಪ್ಲೀನ್ ಜಾಯಿಂಟ್ ಹಾಕಿದೀನಿ. ನನ್ಗೆ ನಾಲ್ಗೆನಲ್ಲಿ ಟೀತ್ ಮಾರ್ಕ್ ಬರುತ್ತೆ. ಸ್ಪ್ಲೀನ್ ಕೋಲ್ಡ್ನೆಸ್, ಸ್ಪ್ಲೀನು ಕೋಲ್ಡ್ ಆಗಿದೆ ಇಂಥ ಬರಗಾಲದಲ್ಲಿ. ಸರಿನಾ? ಇಂಥ ಬೇಸಿಗೆ ಕಾಲದಲ್ಲಿ ಸ್ಪ್ಲೀನ್ ಕೋಲ್ಡ್ನೆಸ್ ಮಾಡ್ಕೊಂಡಿರಿ. ನೀವು ಬೆಸ್ಟ್ ಅಂದ್ರೆ ಸ್ಪ್ಲೀನ್ ರಿಫ್ಲೆಕ್ಸ್ ಗೆ ಆರೆಂಜ್ ಸ್ಕೈ ಬ್ಲೂ ಕಲರ್ ಹಾಕಿ ಅಮ್ಮ, ರಿಂಗ್ ಹಾಕೋಬೇಕು. ಹಾಕಿದಿರಲ್ವಾ? ಎಸ್, ಓಕೆ. ಸ್ಟಮಕ್ ಸ್ಪ್ಲೀನ್ ಎರಡಕ್ಕಂದ್ರೆ ಇಲ್ಲಿಗೆ ಹಾಕಳೆ, ಇಲ್ಲಿ ಸ್ಪ್ಲೀನ್ ಅಷ್ಟೇ ವರ್ಕ್ ಆಗುತ್ತೆ, ಮಿಡಲ್ ಅಲ್ಲಿ ಹಾಕಳೆ. ಸ್ಟಮಕ್ ಎನರ್ಜಿನೂ ಬೇಕು. ಸ್ಟಮಕ್ ಎನರ್ಜಿ ಬ್ಯಾಲೆನ್ಸ್ ಮಾಡ್ಬೇಕಪ್ಪ ಅಂದ್ರೆ ಯಕೃತ ಮರ್ಮ ಬಲಭಾಗದಲ್ಲಿ ಬರುತ್ತಲ್ವಾ, ಯಕೃತ ಮರ್ಮವನ್ನ ಮಸಾಜ್ ಮಾಡಿ. ಹೌದಾ? ಯಕೃತ ಮರ್ಮ ಎಲ್ಲಿ ಕಂಡು ಬರುತ್ತೆ? ಲಿವರ್ ಪ್ಲೇಸ್ ಕಂಡು ಬರುತ್ತೆ. ಅಲ್ಲಿಗೆ ಏನ್ ಮಾಡ್ಬೇಕು, ನಿಮ್ಮ ಚೆಸ್ಟ್ ಇಂದ 4 ಬೆರಳು ಕೆಳಗಡೆ, ಅಲ್ಲಿ ಜಸ್ಟ್ ಈ ತರ ಏನ್ ಮಾಡ್ಬೇಕಪ್ಪ ಅಂದ್ರೆ ಮಸಾಜ್ ಮಾಡಿ, ಮತ್ತೆ ಲಿವರ್ ರಿಫ್ಲೆಕ್ಸ್ ಅನ್ನ ಪ್ರೆಸ್ ಮಾಡಿ. ಲೆಫ್ಟ್ ಸೈಡ್ ರಿಬ್ ಅಲ್ಲಿ ಪೇನ್ ಬರುತ್ತೆ ಸರ್ ಒಂದೊಂದ್ಸರಿ. ಎಸ್, ಆದ್ರ ಕೆಳಗಡೆನೆ ಒಂದ್ ಮರ್ಮ ಇದೆ ಅಮ್ಮ, ಅಲ್ಲಿಂದ ಜಸ್ಟ್ 3 ಫಿಂಗರ್ ಕೆಳಗಡೆ ಒಂದ್ ಮರ್ಮ ಬರುತ್ತೆ, ಅಲ್ಲಿ ಜಸ್ಟ್ ಈ ತರ ಮಸಾಜ್ ಮಾಡಿ ಕಡಿಮೆ ಆಗುತ್ತೆ. ವಾಕ್ರಿ ಮರ್ಮ ಅಂತ ಬರುತ್ತೆ, ಪ್ರೆಸ್ ಮಾಡಿ ಕಡಿಮೆ ಆಗುತ್ತೆ. ತೋರಿಸ್ತೀನಿ ನೋಡಿ, ಇಮೇಜ್ ಗೊತ್ತಿಲ್ಲಪ್ಪ ಅಂದ್ರೆ ಈ ಭಾಗ ವಾಕ್ರಿ ಮರ್ಮ ಕಾಣ್ತಾ ಇದೆನಾ? ವಕ್ರಿ ಮರ್ಮ. ಸರ್ ಕಾಣಿಸ್ತಾ ಇದೆ. ಈ ವಕ್ರಿ ಮರ್ಮವನ್ನ ಪ್ರೆಸ್ ಮಾಡಿ ಎರಡೂ ಕಡೆ. ಎಷ್ಟು? 20 ಟೈಮ್ ಓಕೆ ಸರ್. ಮಾಡೋದ್ರಿಂದ ನಿಮ್ಮ ಚೆಸ್ಟ್ ಕಡಿಮೆ ಆಗುತ್ತೆ. ಯಕೃತ ಮರ್ಮ ಕೇಳಿದ್ರಲ್ವಾ? ಯಕೃತ ಮರ್ಮ ಇಲ್ಲಿದೆ ನೋಡಿ, ಯಕೃತ ಮರ್ಮ. ಈ ಭಾಗ ಯಕೃತ ಮರ್ಮ ನಿಮ್ಮ ಚೆಸ್ಟ್ ಇಂದ ಕೆಳಗಡೆ, ಸರಿನಾ? ಇದನ್ನ ನೀವು 1 ಟೈಮ್ ಮಾಡಿ, ಮತ್ತೆ 2 days ನಂತರ ಇನ್ನೊಂದ್ಸಲ ಮಾಡಿ. ಸರ್ ಒನ್ ಸೈಡ್ ರೈಟ್ ಸೈಡ್ ಮಾತ್ರ? ಓನ್ಲಿ ರೈಟ್ ಸೈಡ್, ಓನ್ಲಿ ರೈಟ್ ಸೈಡ್. ವಾಕ್ರಿ ಮರ್ಮ 2 ಭಾಗ, 2 ಕಡೆ ಮಾಡಿ 20 ಟೈಮ್ ಮಾಡಿ, ಕಡಿಮೆ ಆಗುತ್ತೆ. ಸರಿನಮ್ಮ? ಎಸ್, ಥ್ಯಾಂಕ್ ಯು. ರಾಧಾ ಮೇಡಮ್, ರಾಧಾ ಗೋಪಿನಾಥ್. ಥ್ಯಾಂಕ್ ಯು ಸರ್. ಎಸ್ ಮೇಡಮ್, ಹೇಳಿ. ಏನಿಲ್ಲ ಸರ್, ನನ್ನ ಮೊಮ್ಮಗಳಿಗೆ ತಲೆ ಸ್ನಾನ ಮಾಡಿದ್ರೆ ಅವಳಿಗೆ ಇಲ್ಲಿ ಹಿಂಭಾಗ ನೋವು ಬರುತ್ತೆ ಅಂತಾಳೆ. ತಲೆ ಒರ್ಸ್ಕೊಂಡ್ ಎಲ್ಲ ನೋವಿರುತ್ತೆ ತುಂಬಾ, ತಲೆ ಮುಟ್ಟಕ್ಕೂ ಆಗಲ್ಲ ಅಂತಾಳೆ. ಅಷ್ಟೊಂದು ತಲೆ ನೋವು, ತುಂಬಾ ಭಾರ ಇರುತ್ತೆ ಅಂತಾಳೆ. ಅಷ್ಟೊಂದು ನೋವು ಅಂತ ಒದ್ದಾಡ್ತಾಳೆ. ಏನಕ್ಕೋಸ್ಕರ ಆತರ ಅಂತ? ಸರ್, ಕೋಲ್ಡ್ನೆಸ್, ಕಿಡ್ನಿ ಕೋಲ್ಡ್ನೆಸ್ ಆಗಿರುತ್ತೆ ನಿಮ್ಗೆ. ಸ್ನಾನ ಮಾಡಿದ ನಂತರ ನೋವು ಬರ್ತಾ ಇದೆ ಅಂದ್ರೆ ಕೋಲ್ಡ್ನೆಸ್ ಆಗಿರುತ್ತೆ ದೇಹದಲ್ಲಿ. ನೀವು ಕಿಡ್ನಿ ಜಾಯಿಂಟಿಗೆ ಆರೆಂಜ್ ಸ್ಕೈ ಬ್ಲೂ ಕಲರ್ ಹಾಕಿ ಅಮ್ಮ, ರಿಂಗ್ ಹಾಕೋಬೇಕು. ಆರೆಂಜ್
ಮತ್ತು ಸ್ಕೈ ಬ್ಲೂ ಕಲರ್ ಹಾಕೊಂಡು ಈ ಭಾಗದಲ್ಲಿ ಕಿಡ್ನಿ ರಿಫ್ಲೆಕ್ಸ್ ಇದೆ ಅಲ್ವಾ, ಈ ಭಾಗದಲ್ಲಿ ಆಂಟಿ ಕ್ಲಾಕ್ ವೈಸ್ ಗಡಿಯಾರದ ವಿರುದ್ಧ ದಿಕ್ಕಿಗೆ ಪ್ರೆಸ್ ಮಾಡಿ. ಸರಿನಾ? ಇಲ್ಲ ಗೊತ್ತಾಗಿಲ್ಲಪ್ಪ ಅಂದ್ರೆ ಜಸ್ಟ್ ಈ ತರ ಮಾಡಿದ್ರು ವರ್ಕ್ ಆಗುತ್ತೆ. ಹೀಗೆ ಸರಿನಾ? 20 ಟೈಮ್ ಪ್ರೆಸ್ ಮಾಡಿ ಬ್ಲಾಕ್ ಕಲರ್ ಹಾಕ್ಬಿಟ್ಟು ವಿದೂರ ಮರ್ಮ ಬರುತ್ತೆ, ಈ ಭಾಗ ಜಸ್ಟ್ ಕಿವಿಯ ಹಿಂದಿನ ಭಾಗ ಈ ತರ ಮಸಾಜ್ ಮಾಡಿ ಸಾಕು. ಹೀಗೆ ಇಲ್ಲಿ ವಿದೂರ ಮರ್ಮ ಈಗ ಎಸ್ ಆ ತರ 1 ಮಿನಿಟ್ ಮಸಾಜ್ ಮಾಡಿ. ಅದು ಕಿಡ್ನಿ ಆತರ ಮಾಡು ಅಂತ ಹಾಗೆ ಅದ್ ಕಿಡ್ನಿ ಕೋಲ್ಡ್ನೆಸ್ ಆಗಿ ಆತರ ಆಗಿರೋದ ಹಾಗಾದ್ರೆ? ಹೌದು, ಪಕ್ಕಾ ಕಿಡ್ನಿ ಕೋಲ್ಡ್ನೆಸ್. ಸ್ವೀಟು, ಹಾಲು, ಮೊಸರು ಕಡಿಮೆ ಮಾಡಿ, ಕಡಿಮೆ ಆಗುತ್ತೆ. ಆಮೇಲೆ ನನ್ಗೆ ಮೊಣಕಾಲು ನೋವಿದೆ ಸರ್, 2 ಮೊಣಕಾಲು ನೋವಿದೆ. ಅದು ನಾನು ಅದೇ ತಿಲತ ಕಾಳಮು ಇದು ಮಾಡ್ತೀನಿ ಪ್ರತಿದಿನ. ಇದು ಆಮೇಲೆ ಐಬ್ರೋ ಇಂದ ಹೆಂಗ್ ಮಾಡ್ತೀವಲ್ಲ ಅದನ್ ಮಾಡ್ತೀನಿ, ಹೀಗ್ ಮಾಡ್ತೀನಿ. ಆದ್ರೂ ಕಾಲ್ ನೋವು ಮಾತ್ರ ಇದ್ದೇ ಇದೆ. ಅದಕ್ಕೆ ನಾನು ಕಿಡ್ನಿ ಕೋಲ್ಡ್ನೆಸ್ ಇದೆ ಅಂತ ಇಲ್ಲಿ ಬ್ಲಾಕ್ ಹಾಕ್ಬಿಟ್ಟು, ಇಲ್ಲಿ ಅದೇ 2 ಬೆರಳು ಹಿಂಭಾಗ ಬ್ಲಾಕ್ ಗೆರೆ ಹಾಕ್ಬಿಟ್ಟು ಇದ್ ಮಾಡ್ತೀನಿ. ಆಮೇಲೆ ಇಲ್ಲಿ ಮಧ್ಯ ಬ್ಲೂ ಗೆರೆ ಹಾಕ್ತೀನಿ, ಮಧ್ಯ ಬೆರಳು ಈ ಬೆರಳಿಗೆ ಸ್ಕೈ ಬ್ಲೂ ಹಾಕ್ತೀನಿ. ಓಕೆ, ಏನಾದ್ರು ವ್ಯತ್ಯಾಸ ಆಗಿದೆಯಮ್ಮ? ಅದೇ ಸರ್, ತುಂಬಾ ಕೂತ್ಕೊಂಡೆ ಕಟ್ ಅಂತ ಶಬ್ದ ಬರುತ್ತೆ ಸರ್ ನನಗೆ. ಕಟ್ ಅಂತ ಶಬ್ದ ಬರುತ್ತಾ? ಸರಿ, ಅದ್ರ ಜೊತೆಗೆ ಇವಾಗ ಇಲ್ಲಿ ನೋಡಿ ಹಿಂದ್ಗಡೆ ಭಾಗ ಹುಡುಕ್ತಾ ಹೋಗಿ ಕುಳಿ ಸಿಗುತ್ತೆ ಈ ಭಾಗದಲ್ಲಿ. ಈ ಕಿವಿ ಇದೆಯಲ್ಲಮ್ಮ ನಿಮ್ದು, ಕಿವಿಯಿಂದ ಹಿಂಗೆ ತಗೊಂಡೋಗಿ ಹಿಂದಿನ ಭಾಗ ಅಲ್ಲೊಂದು ಕುಳಿ ಸಿಗುತ್ತೆ ನೋಡಿ, ಇಲ್ಲಿ ತೋರಿಸ್ತೀವಿ ನೋಡಿ ಫೋಟೋದಲ್ಲಿ. ಈ ಭಾಗ ಅಲ್ಲಿ ಆರೆಂಜ್ ಇದೆ ಅಲ್ವಾ, ಇನ್ನು ಸ್ವಲ್ಪ ಮೇಲ್ಗಡೆ ಪಾಯಿಂಟ್ ಗಿಂತ ಸ್ವಲ್ಪ ಮೇಲ್ಗಡೆ ಹುಡುಕಿ, ಅಲ್ಲಿ ಪಾಯಿಂಟ್ ಅಲ್ಲಿ ಒಂದ್ ಕುಳಿ ಸಿಗುತ್ತೆ, ಅಲ್ಲಿ ಜಸ್ಟ್ ಪ್ರೆಸ್ ಮಾಡಿ 20 ಟೈಮ್. 20 ಟೈಮ್ ಪ್ರೆಸ್ ಮಾಡಿ, ವರ್ಕ್ ಆಗುತ್ತೆ. ಇಲ್ಲಾಂದ್ರೆ 3 ದಿವಸಕ್ಕೊಂದ್ಸರ್ತಿನ ಹೇಗೆ ಅದು? 3 days once, 3 ದಿನಗಳಿಗೆ ಒಮ್ಮೆ ಮಾಡಿ. 3 ದಿನಗಳಿಗೆ. ಆಮೇಲೆ ಎಡಗಣ್ಣು ಸ್ನಾನ ಮಾಡಿದ ತಕ್ಷಣ ತುಂಬಾ ರೆಡ್ ಆಗ್ಬಿಡುತ್ತೆ ಸರ್, ಇದು ಎಡಗಣ್ಣು. ಅದೇ ಆಗ್ಬಿಡುತ್ತೆ. ನಿಮ್ಮ ಸಿಂಪ್ಟಮ್ಸ್ ಈಟ್ ಇದೆಯಮ್ಮ, ಇಲ್ಲಿ ಹೇಳಿರೋ ಮರ್ಮ ವರ್ಕ್ ಆಗುತ್ತೆ, ಈಟ್ ಕಡಿಮೆ ಮಾಡುತ್ತೆ, ಮಾಡಿ. ಸರಿನಾ? ಸ್ವಲ್ಪ ಖಾರ ಹುಳಿ ತಿನ್ಬೇಡಿ. ಓಕೆ, ಥ್ಯಾಂಕ್ ಯು. ರಾಣಿ ನಾಗೇಶ್ ಮೇಡಮ್ ಹೇಳಿ. ಸರ್ ನಮಸ್ತೆ. ಎಸ್ ಮೇಡಮ್, ಹೇಗಿದ್ದೀರಾ ಸರ್? ಸೂಪರ್, ಅದ್ಭುತ. ಸರ್ ಅದು ಮಲಬದ್ಧತೆ ಕ್ಲಾಸ್ ಜಾಯಿನ್ ಆಗಿದ್ದೀನಿ ಸರ್, ನಾ ಕ್ಲಾಸ್ ಯಾವಾಗ ಅಂತಾನೆ ಗೊತ್ತಾಗ್ಲಿಲ್ಲ ಸರ್. ಅದು ಮಲಬದ್ಧತೆ ಮುಗಿದೋಯ್ತು. ಗೊತ್ತೇ ಆಗಿಲ್ಲ ಸರ್ ನನ್ಗೆ, ಅದು ನೋಡ್ಕೊಂಡೇ ಇಲ್ಲ ಅನ್ಸುತ್ತೆ ನಾನು. ಏನ್ ಮಾಡಿ, ಎಲ್ಲಿಗೆ ಹೋಗಿದ್ರಿ? ಎಲ್ಲೂ ಹೋಗಿಲ್ಲ ಸರ್, ಅಮ್ಮನ್ಗ್ ಹುಷಾರಿರ್ಲಿಲ್ಲ, ಹಾಸ್ಪಿಟ್ಲ್ ಅಲ್ಲಿ ಇದ್ದೆ, ಹಂಗಾಗಿ ನೋಡ್ಕೊಳಕ್ ಆಗಿಲ್ಲ ಅಂತ ಅನ್ಸುತ್ತೆ ಸರ್ ಅಷ್ಟೇ. ನಾನು ಇನ್ನು ಮಾಡೇ ಇಲ್ಲ ಕ್ಲಾಸ್. ರೆಕಾರ್ಡಿಂಗ್ ಇದೆ, ಪಿನ್ ಮೆಸೇಜ್. ಮೆಸೇಜ್ ಇಲ್ಲ, ಮುಗಿದೋಯ್ತು. ಮಲಬದ್ಧತೆ 2 ದಿನ ಕ್ಲಾಸ್ ರೆಕಾರ್ಡಿಂಗ್ ಇದೆ ಅಮ್ಮ. ನೀವು ಗ್ರೂಪಿಗೆ ಆಡ್ ಆಗಿದ್ದೀರಾ? ಆಡ್ ಆಗಿದ್ದೀನಿ ಸರ್, ಸ್ಟಾರ್ಟಿಂಗ್ ಪೇ ಮಾಡಿ ಆಡ್ ಆಗಿದ್ದೀನಿ. ಪಿನ್ ಹಂಗೆ ಮೊದ್ಲು ಬಂದಿರಿ, ಲಾಸ್ಟ್ ಕೇಳ್ತಾ ಇದ್ದೀರಾ. ಸರಿ, ತೊಂದ್ರೆ ಇಲ್ಲ. ರೆಕಾರ್ಡಿಂಗ್ ಇದೆ, ಆರಾಮಾಗಿ ಕೇಳಿ. ನಾವೇನ್ ರೆಕಾರ್ಡಿಂಗ್ 1 ತಿಂಗಳು 2 ತಿಂಗಳು ಏನ್ ತೆಗಿಯಲ್ಲ, ಇರುತ್ತೆ, ಆರಾಮಾಗಿ ಕೇಳಿ. ಮತ್ತೆ ಸರ್ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್. ಹಲೋ ಹಲೋ ಸರ್, ಅದೇ ನನ್ಗೆ ಮಲಬದ್ಧತೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್. ಹಲೋ ಸರ್, ಅದೇ ನನ್ಗೆ ಮೋಷನ್ ಪ್ರಾಬ್ಲಮ್ ಆಗಿದೆ ಸರ್. ಇದು 2nd ಸ್ಟೇಜ್ ಇದೆ, ಫೈಲ್ಸ್ ಅಂತ ಹೇಳಿದ್ದಾರೆ. ಇಂಟರ್ನಲ್ ಫೈಲ್ಸ್ ಆಗಿದೆ, ಮತ್ತೆ ಫಿಶರ್ ಆಗಿದೆ ಸರ್ ಹೊರಗಡೆ. ಓಕೆ,
ಅದಕ್ಕೇನು ಕಲರು ಮತ್ತೆ ಮರ್ಮ ನಿಮ್ಗೆ ಬೆಸ್ಟ್ ಸೊಲ್ಯೂಷನ್ ಅಂದ್ರ ಸರ್? ಎಸ್, ವೆರಿ ಗುಡ್. ಅಲ್ಲಿ ವಿಡಿಯೋದಲ್ಲಿ ನಿಮಗೆ ಬೆಸ್ಟ್ ಆಗಿ ಮರ್ಮ ಹೇಳಿದೀನಿ, ಕಲರ್ ಹೇಳಿದೀನಿ, ಮತ್ತೆ 6K ಹೇಳಿದೀನಿ, ಆರಿವ್ ಕಲರ್ ಹೇಳಿದೀನಿ. ಜಸ್ಟ್ 2 ಅವರ್ 2 ವಿಡಿಯೋ ಇದೆ, ನೋಡ್ತಾ ಬನ್ನಿ, ಸರಿನಾ? ಸಂಪೂರ್ಣ ನಿಮಗೆ ಅಲ್ಲಿ ನಿಮಗೆ ಟ್ರೀಟ್ಮೆಂಟ್ ಸಿಗುತ್ತೆ, ಓಕೆ ಸರ್. ಸಂಪೂರ್ಣ ಟ್ರೀಟ್ಮೆಂಟ್ ಸಿಗುತ್ತೆ. ಜಸ್ಟ್ 2 ಅವರ್ ಟೈಮ್ ಕೊಡಿ, ನಿಮ್ ಕಾಯಿಲೆ ವಾಸಿ ಆಗುತ್ತೆ. ಯಾಕೆ ಕಲರು ಹಾಕೋಬೇಕು ಅಂತಾನೆ ಹೇಳಿದೀನಿ, ಮಾಡ್ತಾ ಬನ್ನಿ, ರಿಸಲ್ಟ್ ಬರುತ್ತೆ. ಥ್ಯಾಂಕ್ ಯು. ಸವಿತಾ ಮೇಡಮ್, ಹೇಗಿದ್ದೀರಾ? ನಮಸ್ತೆ ಸರ್. ಎಸ್ ಮೇಡಮ್, ನಮಸ್ತೆ. ಹೇಗಿದ್ದೀರಾ ಸರ್? ಟಿವಿಯಲ್ಲಿ ನೋಡಿದ್ರೆ ಕೆಂಬಾವಿಯಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಮರಗಳು ಬಿದ್ದೋಗಿದೆ, ಹಾಗೆ ಕರೆಂಟ್ ಹಾಗೆ ಮಳೆ ಆಗ ನೋಡಿ, ನೆಟ್ವರ್ಕ್ ಇಲ್ಲ, ಹಂಗೆ ಬಂದಿನಿ, ಹೆಂಗೋ ಹೇಳಿದೀನಿ ಆಲ್ರೆಡಿ. ಇಲ್ವೋ ಅನ್ಕೊಂಡೆ. ಥ್ಯಾಂಕ್ ಯು ಸರ್, ಕ್ಲಾಸ್ ಇದೆ. ಬಂತಲ್ಲ, ಆಯ್ತು. ಆಮೇಲೆ ಒಂದ್ 2-3 ಡೌಟ್ ಇದೆ ಸರ್. ಇದು ಪಾದ ಇದೆ ಅಲ್ವಾ, ಈ ಪಾದದಲ್ಲಿ ಇಲ್ಲಿ ಇದು ಸೌದಿ ಇದೆ ಅಂತ ಹೇಳಿದ್ದಾರೆ, ಅದಕ್ಕೆ ಏನಾದ್ರು ಮರ್ಮ ಇದೆಯಾ ಸರ್? ಅದಕ್ಕೆ ಸರಿ, K1 ಅಕ್ಯುಪಂಕ್ಚರ್ ಪಾಯಿಂಟ್ K1 ಅಲ್ಲಿ ಒಂದ್ ಮರ್ಮ ಕಂಡು ಬರುತ್ತಮ್ಮ. ಓಕೆ ಸರ್, ಓಕೆ. K1 ಅಲ್ಲಿ ಮರ್ಮ ಕಂಡು ಬರುತ್ತೆ. ಅಲ್ಲಿ ಏನ್ ಮಾಡ್ಬೇಕು ಗೊತ್ತಾ? 1 2 3 4 ಪ್ರೆಸ್ ಮಾಡ್ಬೇಕು. 1 2 3 ವೇಟ್ ಮಾಡ್ಬೇಕು, ಮತ್ತೆ 1 2 3 4 ಪ್ರೆಸ್ ಮಾಡ್ಬೇಕು. ಮಾಡ್ತಾ ಬನ್ನಿ, ವರ್ಕ್ ಆಗುತ್ತೆ. ಆಮೇಲೆ ಇವಾಗ ಹೊಸದಾಗಿ ಎಲ್ರಿಗೂ ಇದು ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ, ಆಮೇಲೆ ಸೋಡಿಯಂ ಜಾಸ್ತಿ ಆಗೋಗತ್ತೆ ಅಂತ ಇದೆ ಅಲ್ವಾ ಸರ್? ಅಂತವ್ರಿಗೆ ಯಾವ ತರ ಟ್ರೀಟ್ ಮಾಡ್ಬೇಕು? ಹಿಮೋಗ್ಲೋಬಿನ್ ಕಡಿಮೆ ಅಂದ್ರೆ ಬ್ಲಡ್ ಕಡಿಮೆ ಅಂತ. ಬ್ಲಡ್ ಕಡಿಮೆ ಆಗ್ತಾ ಇದೆನಾ? ಫೈಸ್ ಕ್ಲಾಸ್ ಅಲ್ಲಿ ಹೇಳಿದೇನಲ್ಲ, ಬ್ಲಡ್ ಯಾಕೆ ಕಡಿಮೆ ಆಗತ್ತೆ ಅಂತ ಹೇಳಿ. ಇಲ್ಲ, ಆ ಕ್ಲಾಸ್ ಅಟೆಂಡ್ ಆಗಿಲ್ಲ ಸರ್ ನಾನು. ಹಾಗಾಗಿ ಬ್ಲಡ್ ಕಡಿಮೆ ಆಗ್ತಾ ಇದೆಯಪ್ಪ ಅಂದ್ರೆ 2 ಕಾರಣ ಇರುತ್ತೆ. ಮರ್ಮ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೀನಿ, ಲಿವರ್ ಬ್ಲಡ್ ಡಿಫಿಷಿಯನ್ಸಿ ಅಥವಾ ಲಿವರ್ ಬ್ಲಡ್ ಸ್ಟಾಗ್ನೇಷನ್ 2 ಆಗತ್ತೆ ಬ್ಲಡ್ ಅಲ್ಲಿ. ಅಂದ್ರೆ ಆಡು ಭಾಷೆಯಲ್ಲಿ ಹೇಳ್ಬೇಕಪ್ಪ ಅಂದ್ರೆ, ಲಿವರ್ ಬ್ಲಡ್ ಡಿಫಿಷಿಯನ್ಸಿ ಅಂದ್ರೆ ಲಿವರ್ ಬ್ಲಡ್ ಕಡಿಮೆ ಆಗ್ಬೋದು. ಇನ್ನು ಕೆಲವರಿಗೆ ಲಿವರ್ ಅಲ್ಲಿ ಬ್ಲಡ್ ಇರುತ್ತೆ, ಆದ್ರೆ ಮುಂಜುಗಟ್ಟೆ ಇರುತ್ತೆ. 2 ತರ ಇರುತ್ತೆ, ಸರಿನಾ? ನೋಡ್ಬೇಕು, ಟ್ರೀಟ್ಮೆಂಟ್ ನೋಡಿ. ಲಿವರ್ ಬ್ಲಡ್ ಡಿಫಿಷಿಯನ್ಸಿ ಆಗಿದೆ ಅಂದ್ರೆ ಈಟ್ ಆಗಿದೆ ಅಂತ ಅರ್ಥ. ಲಿವರ್ ಬ್ಲಡ್ ಸ್ಟಾಗ್ನೇಟ್ ಆಗಿದೆ ಅಂದ್ರೆ ಕೋಲ್ಡ್ ಆಗಿದೆ ಅಂತ ಅರ್ಥ. ಬ್ಲಡ್ ಇರುತ್ತೆ, ಸರ್ಕ್ಯುಲೇಟ್ ಆಗ್ತಾ ಇರಲ್ಲ. ನೋಡಿದ್ರೆ ಟೆಸ್ಟ್ ಮಾಡಿದ್ರೆ ಬ್ಲಡ್ ಎಲ್ಲ ಕರೆಕ್ಟ್ ಇದೆಯಪ್ಪ ಅಂದ್ರೂ ನೋವು, ಪೇನು, ಅದು ಇದು ಸಿಂಪ್ಟಮ್ಸ್ ಹೇಳ್ತಾ ಇರ್ತಾರೆ. ಅಂದ್ರೆ ಅವ್ರ ಹತ್ರ ಬ್ಲಡ್ ಇದೆ, ಸರ್ಕ್ಯುಲೇಟ್ ಆಗ್ತಾ ಇಲ್ಲ, ದುಡ್ಡಿದೆ, ಖರ್ಚು ಮಾಡಕ್ ಆಗ್ತಾ ಇಲ್ಲ. ಇದು ಲಿವರ್ ಸ್ಟಾಗ್ನೇಷನ್. ಲಿವರ್ ಬ್ಲಡ್ ಡಿಫಿಷಿಯನ್ಸಿ ಅಂತಂದ್ರೆ ಬ್ಲಡ್ ಇರಲ್ಲ, ಯಾಕಪ್ಪ ಅಂದ್ರೆ ಈಟ್ ಆಗಿರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಈಟ್ ಅನ್ನ ಕಡಿಮೆ ಮಾಡ್ಬೇಕು. ಟ್ರೀಟ್ಮೆಂಟ್ 2 ತರ ಇರುತ್ತೆ, ಈಟ್ ಇದೆನಾ ಕೋಲ್ಡ್ ಇದೆನಾ ನೋಡ್ಕೊಳ್ಳಿ, ನೋಡ್ಕೊಂಡು ಟ್ರೀಟ್ಮೆಂಟ್ ಮಾಡಿ. ಈಟ್ ಇತ್ತಾ, 2 ಗ್ರೀನ್ ಕಲರ್ ಹಾಕಿ, ಅದ್ರ ಜೊತೆಗೆ ಒಂದು ಇವಾಗ ಹೇಳಿದ್ನೆಲ್ಲ ಮ್ಯಾನ್ಯ ಮೋರೆ ಅಂತ ಹೇಳಿ ಈ ಪಾಯಿಂಟ್ ಅನ್ನು ಪ್ರೆಸ್ ಮಾಡಿ, ಸರಿನಾ? ವರ್ಕ್ ಆಗುತ್ತೆ, ಈಟ್ ಕಡಿಮೆ ಆಗುತ್ತೆ. ಮಾನ್ಯ ಮೂಲ ಪಾಯಿಂಟ್ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಓಕೆ ಸರ್. ಅದೇ ನನ್ಗೆ ಬೆನ್ನ ಮೇಲೆ ಲಿಪೋಮಾ ಇತ್ತು ಸರ್. ನಾನು ಫಸ್ಟ್ ಅದಕ್ಕೆ ರೆಡ್ ಹಚ್ಚಿದೆ, ಆಮೇಲೆ ಬ್ಲಾಕ್ ಹಚ್ಚಿದೆ, ಆಮೇಲೆ ಇದು ಅದೇ ಸ್ಕೈ ಬ್ಲೂ, ಡಾರ್ಕ್ ಬ್ಲೂ, ರೆಡ್ ಕಲರ್ ಹಚ್ಚಿದೆ, ಮತ್ತೆ ಫುಲ್ ಬ್ಲಾಕ್ ಮಾಡಿದೆ ಸರ್. ಆಮೇಲೆ ಮರ್ಮ ಕ್ಲಾಸ್ ಶುರುವಾಯ್ತು. ನಾನು ತಿಲರ್ಥ ಕಾಳಂ 1, 2 ಆಮೇಲೆ ಅಧಿಪತಿ ಮರ್ಮ ಮಾಡಿದ್ದಕ್ಕೆ ಫುಲ್ ಕ್ಲಿಯರ್ ಆಗೋಯ್ತು ಸರ್. ಒಂದಿಷ್ಟು ದಪ್ಪ ಇತ್ತು ಸರ್, ಒಂದು ಗೋಡಿ ಸೈಜ್ ಇತ್ತು ಸರ್ ಲಿಪೋಮಾ. ಫುಲ್ ಪಸ್ಸೆಲ್ಲ ಆಚೆ ಬಂದ್ಬಿಟ್ಟು ಅಲ್ಲಿ ಲಿಪೋಮಾ ಇತ್ತ ಇಲ್ವಾ ಅನ್ನೋ ತರ ಫುಲ್ ಕ್ಲಿಯರ್ ಆಗೋಯ್ತು ಸರ್. ತುಂಬಾ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಫುಡ್ ಸ್ವಲ್ಪ ಚೇಂಜ್ ಮಾಡಿದೆ, ಇನ್ನು ಇದು ಯಾಂಗ್ ರಿಚ್ ಫುಡ್ ಸ್ವಲ್ಪ ತಗೊಂಡೆ. ಅದು ಇಲ್ಲಾಂದ್ರೆ ಡಾಕ್ಟರ್ ಹತ್ರ ಹೋಗಿದೆ, ಒಂದು ಸರ್ಜರಿ ಅಂತಾನೆ ಹೇಳ್ತಾರೆ ಅವರು. ಸೊ ಫುಲ್ ಕ್ಲಿಯರ್ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಷ್ಟು ವರ್ಷದಿಂದ ಇತ್ತು? ಇಲ್ಲ ಸರ್, ರೀಸೆಂಟ್ ಆಗಿ ಒಂದು 2 months ಇಂದ ಒಂದಿಷ್ಟೇ ಇಷ್ಟಿತ್ತು. ನಾನು ಅದಕ್ಕೆ ಡಾರ್ಕ್ ಬ್ಲೂ ಹಚ್ಚಿದೆ, ಅದು ಇನ್ನೂ ದೊಡ್ಡದಾಗೋಯ್ತು. ಆಮೇಲೆ ಅದ್ ಇನ್ಫೆಕ್ಷನ್ ಏನಾದ್ರು ಇರತ್ತಂತೆ, ಫುಲ್ ಬ್ಲಾಕ್ ಮಾಡಿದೆ. ಬ್ಲಾಕ್ ಮಾಡಿ ಸ್ವಲ್ಪ ಅರ್ಶಿನಾನು ಹಚ್ಕೊಂಡೆ. ಆಮೇಲೆ ಮರ್ಮ ಕ್ಲಾಸ್ ಶುರುವಾಯ್ತು. ಅಧಿಪತಿ ಮರ್ಮ ಮಾಡ್ಕೊಂಡೆ, ಅದ್ರ ಜೊತೆ ತಿಲ್ಲರ್ಥ ಕಾಳ 1, 2 ನೀವೇನ್ ಹೇಳ್ಕೊಟ್ರು ಅದು ಎಲ್ಲ ಯಾಂಗ್ ಡಿಫಿಷಿಯನ್ಸಿ ಅಂತ ಗೊತ್ತಾಯ್ತು. ಸೊ ಅದೆಲ್ಲ ನಾನು ಅಧಿಪತಿ ಮರ್ಮ ಮಾಡ್ಕೊಂಡದ್ದು 2-3 days ಅಷ್ಟೇ ಸರ್ ನಾನು ಮಾಡ್ಕೊಂಡಿದ್ದೆ. ಆಮೇಲೆ ಸ್ಕಿನ್ ಎಲ್ಲ ತುಂಬಾ ಫೇರ್ ಆಗೋಯ್ತು ಸರ್. ಅದ್ ಮಾಡ್ಕೊಂಡಾದ್ಮೇಲೆ ಎಲ್ಲ ಬ್ಲಾಕ್ ಕಲರ್ ಆಗಿತ್ತು, ನನ್ಗೆ ಸ್ಕಿನ್ ಅಲರ್ಜಿ ಆಗಿತ್ತು.
ಅಲ್ಲಿ ಎಷ್ಟು ವರ್ಷದಿಂದ ಅದು ಹಂಗೆ ಇತ್ತು, ಕಡಿಮೆ ಆಗತ್ತೆ ಅಂದ್ಬಿಟ್ಟು ಇದ್ ಮಾಡ್ಕೊಂಡಾದ್ಮೇಲೆ ಎಲ್ಲೆಲ್ಲಿ ಬ್ಲ್ಯಾಕ್ ಇತ್ತು ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ, ತುಂಬಾ ಕಡಿಮೆ ಆಗಿದೆ ಸರ್. ಇನ್ನೂ ಸ್ವಲ್ಪ ಮಾಡ್ಕೋಬೇಕು ಅಷ್ಟೇ. Yes. ಮಾಡಿ, ಅದ್ಭುತವಾಗಿ ವರ್ಕ್ ಆಗುತ್ತೆ. ಒಂದೊಂದು ಮರ್ಮ ಕೂಡ ಅದ್ಭುತವಾಗಿ ವರ್ಕ್ ಆಗುತ್ತೆ. ನಿಮ್ಮ ದೇಹದ ಕೋಲ್ಡ್ನೆಸ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಅಧಿಪತಿ ಮರ್ಮ. ಕೋಲ್ಡ್ ಇದೆನಾ, ಜಸ್ಟ್ ಪ್ರೆಸ್ ಮಾಡಿ. ಶೀತ ಆಗಿದೆ, ನಗಡಿ ಆಗಿದೆ, ಲಿಂಫೋಮ್ ಆಗಿದೆನಾ, ಅದಾಗಿದೆ, ಇದಾಗಿದೆ, ಎನಿ ಕೋಲ್ಡ್ ಸಿಂಪ್ಟಮ್ಸ್. ಈಗ ಸರ್ ಮೂಗ್ ಕಟ್ಟಿದೆ ಸರ್, ಆಗಲ್ಲ. ತಿರ್ಗಾಡಕ್ ಆಗಲ್ಲ, ದಮ್ ಬರುತ್ತೆ, ಆಯಾಸ, ಎಲ್ಲದಕ್ಕೂ ಅಧಿಪತಿ ಮರ್ಮ. ಅಧಿಪತಿ ಮರ್ಮ ಎಲ್ಲಿ ಕಂಡು ಬರುತ್ತೆ? ಈ ಕಿವಿಯಿಂದ ಮೇಲ್ಗಡೆ, ಈ ಮೇಲ್ಭಾಗನ ಜಸ್ಟ್ ಗೊತ್ತಾಗಿಲ್ಲ, ಈ ತರ ಪ್ರೆಸ್ ಮಾಡಿ. ಗೊತ್ತಾಯ್ತಾ? ಈ ತರ ಪ್ರೆಸ್ ಮಾಡಿ. ಹೆಂಗ್ ಮಾಡಿದ್ರು ಅದ್ಭುತವಾಗಿ ವರ್ಕ್ ಆಗುತ್ತೆ. ಅದಕ್ಕೆ ನೀವೇ ಉದಾಹರಣೆ. ಮಾಡ್ತಾ ಬನ್ನಿ, ನಿಮ್ಮ ದೇಹವನ್ನ ಯಾಂಗ್ ಕ್ರಿಯೇಟ್ ಮಾಡಿ, ಇನ್ನು 10 ವರ್ಷ ಹಿಂದಕ್ಕೆ ಬರ್ತೀರಾ. ಥ್ಯಾಂಕ್ ಯು ಸರ್. ನನ್ ಸ್ಕಿನ್ ಮಾತ್ರ ಸರಿನಾ? ತುಂಬಾ ಫೇರ್ ಆಗೋಯ್ತು ಸರ್, ಅದಕ್ಕೆ ನಾನು ತುಂಬಾ ಥ್ಯಾಂಕ್ ಯು ಸರ್. ಹಂಗೆ. Yes. ಅದ್ಭುತ. ಹಾಗಾಗಿ ತಿಲರ್ತ ಟು ಲಂಗ್ ಎನರ್ಜಿ ಬ್ಯಾಲೆನ್ಸ್ ಮಾಡುತ್ತೆ. ಲಂಗ್ ಎನರ್ಜಿ ಬ್ಯಾಲೆನ್ಸ್ ಆಯ್ತಪ್ಪ ಅಂದ್ರೆ ನಿಮ್ಮ ಆಯಸ್ಸು ಕೂಡ ಮುಂದೆ ಹೋಗುತ್ತೆ. ಲಂಗ್ ಎನರ್ಜಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಲಂಗ್ ಚಿ ಬಗ್ಗೆ ಹೇಳ್ತಾ ಇದೀನಿ ನೋಡಿ, ಮರ್ಮದ ತರಗತಿಯಲ್ಲಿ. ಲಿವರ್ ಚಿ, ಲಂಗ್ ಚಿ ಅದ್ಭುತವಾಗಿ ವರ್ಕ್ ಆಗುತ್ತೆ. ಜಸ್ಟ್ ನಿಮ್ ಸ್ಕಿನ್ ವಾಸಿ ಆಗಿರಲ್ಲ, ನೆಕ್ಸ್ಟ್ ಲಂಗ್ ಅಲ್ಲಿ ಏನೋ ಒಂದು ತೊಂದರೆ ಇರುತ್ತಲ್ವಾ, ಏನೋ ಇನ್ಫೆಕ್ಷನ್ ಆಗಿರುತ್ತಲ್ವಾ, ಅದನ್ನು ಕೂಡ ವಾಸಿ ಆಗಿರುತ್ತೆ. ನಾಳೆ ಕೆಮ್ಮು ಬರ್ತಿತ್ತ ಅಂದ್ರೆ ಇವತ್ತೇ ಲಂಗ್ ವಾರಂ ಆಯ್ತಪ್ಪ ಅಂದ್ರೆ ಆಲ್ಮೋಸ್ಟ್ ನಿಮ್ಮ ಕಿಡ್ನಿ ಎನರ್ಜಿ ವಾರಂ ಆಗುತ್ತೆ. ಕಿಡ್ನಿ ಸರಿಯಾಗಿತ್ತಂದ್ರೆ ನಿಮ್ಮ ಬೋನು ಸ್ಟ್ರೆಂಥನ್ ಆಗಿರುತ್ತೆ. ಹಾಗಾಗಿ ಒಂದು ಮರ್ಮ ಮಾಡೋದ್ರಿಂದ ಜಸ್ಟ್ ನಿಮ್ ಸ್ಕಿನ್ ಅಷ್ಟೇ ವಾಸಿ ಆಗಿರಲ್ಲ. ನೋಡಿ, ನೀವು ಮರ್ಮ ಮಾಡಿರೋದು ಲಿಂಫೋಮಾ ಕಡಿಮೆ ಮಾಡ್ಕೊಳಕ್ಕೆ, ಆದ್ರೂ ಕೂಡ ಸ್ಕಿನ್ ಹೊಳಿತಾ ಇದೆ. ಯಾಕಂದ್ರೆ ನಮ್ಮ ಮರ್ಮ ಲಿಂಫೋಮಾ ವಾಸಿ ಮಾಡಿತು, ಆದ್ರೆ ನಿಮ್ಮ ದೇಹದ ಆರ್ಗನ್ ಅನ್ನ ಸರಿ ಮಾಡಿತು. ಹಾಗಾಗಿ ಸಂಪೂರ್ಣ ನಿಮ್ಗೆ ರಿಸಲ್ಟ್ ಬಂದಿದೆ. ಸರಿನಾ? ಮಾಡ್ತಾ ಬನ್ನಿ, ಅದ್ಭುತವಾಗಿ ಒಂದೊಂದು ಮರ್ಮ ವರ್ಕ್ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಕವಿತಾ ಮೇಡಮ್. ಸರ್ ನಮಸ್ಕಾರ ಸರ್. ಎಸ್ ಮೇಡಮ್. ಸರ್, ಶುಗರ್ ಪೇಷಂಟ್ ಇದ್ದಾರೆ ಒಬ್ರು. ಹಲೋ ಸರ್, ಕೇಳ್ತಿದ್ದೇನಾ? ಕೇಳ್ತಾ ಇದೆ. 260 ಇದೆ ಸರ್ ಅವ್ರಿಗೆ. ಎಲ್ಲಿದ್ದೀರಿ? ವಿಡಿಯೋ ಮಾಡ್ಕೊಳ್ಳಿ, ಮುಂದೆ ಬರ್ತೀರಾ? ಬರ್ತಿಲ್ಲ ಸರ್ ಸರ್ ಕೇಳ. ಓಕೆ, ಮಾತಾಡಿ. ಸರ್, ಶುಗರ್ 260 ಇದೆ ಅವ್ರಿಗೆ. ಆಮೇಲೆ ಯೂರಿನ್ ಇನ್ಫೆಕ್ಷನ್ ಇದೆ. ನಾಲ್ಗೆ ಎಲ್ಲ ಒಂಥರ ಕೋಲ್ಡ್ ಸಿಂಪ್ಟಮ್ಸ್, ನಾಲ್ಗೆ ಕೋಲ್ಡ್ ಸಿಂಪ್ಟಮ್ಸ್ ಇದೆ ಸರ್. ಯಾವ ಮರ್ಮ ಮಾಡ್ಬೋದು ಸರ್? ನಾನು ವರ್ಕಿಲ್ಲರ್ತ 1, 2 ಅದನ್ನು ಮಾಡ್ತಿದ್ದೆ ಸರ್, ಆದ್ರೆ ಅವ್ರಿಗೆ ಯಾಕೋ ಕಂಟ್ರೋಲ್ ಆಗ್ತಿಲ್ಲ. ಅಧಿಪತಿ ಮಹೇಶ್ ಕಂಟ್ರೋಲ್ ಆಗ್ತಾ ಇಲ್ವಾ? ಆಮೇಲೆ ಯೂರಿನ್ ಇನ್ಫೆಕ್ಷನ್ ಇದೆ. ಸರಿ, ಇನ್ನೂ ಕಂಟ್ರೋಲ್ ಆಗ್ತಾ ಇಲ್ಲಪ್ಪ ಅಂದ್ರೆ ಯೂರಿನ್ ಇನ್ಫೆಕ್ಷನ್ ಇದೆ ಅಂದ್ರೆ 2 ರಿಂದ 3 ಆರ್ಗನ್ ಕೋಲ್ಡ್ನೆಸ್ ಇರುತ್ತೆ. ಕಲರ್ ಟ್ರೈ ಮಾಡಿ ಅಮ್ಮ. ಇಲ್ಲಿಗೆ ಆರೆಂಜ್ ಸ್ಕೈ ಬ್ಲೂ ಕಲರ್ ಹಾಕಿ, ಇಲ್ಲಿಗೆ ಆರೆಂಜ್ ಸ್ಕೈ ಬ್ಲೂ ಕಲರ್ ಹಾಕಿ, ಮಧ್ಯದಲ್ಲಿ ನೋಡಿ, ಇಲ್ಲಿ ಈಗ ಒಂದು ಲೈನ್ ತಂದ್ರೆ ಇಲ್ಲಿ ಮಧ್ಯದಲ್ಲಿ ಒಂದು ಬಟಾಣಿ ಸೀಡ್ ಅನ್ನ ಹಾಕಿ. ಮಾರ್ನಿಂಗ್ ನೈಟ್ ಹಾಕೋಬೇಕು, ಮಾರ್ನಿಂಗ್ ತೆಗಿಬೇಕು ಈ ಭಾಗದಲ್ಲಿ. ಸರಿನಾ? ಮ್ಯಾಗ್ನೆಟ್ ಇತ್ತಂದ್ರೆ ಮ್ಯಾಗ್ನೆಟ್ ಹಾಕೋಬಹುದು. ಇಲ್ಲ ಅಂದ್ರೆ ಒಂದು ಬಟಾಣಿ ಸೀಡ್ ಅನ್ನ ಹಾಕಿ ಲಿವರ್ 3 ಅನ್ನ 20 ಟೈಮ್ ಪ್ರೆಸ್ ಮಾಡಿ, ಕಡಿಮೆ ಆಗುತ್ತೆ. ಲಿವರ್ 3 ಎಷ್ಟು ಸರಿ ಸರ್? ಒಂದ್ಸರಿನ ವಾರಕ್ಕೆ ಒಂದ್ಸರಿ? 20 ಟೈಮ್. ಅಲ್ಲ ಸರ್, ಎಷ್ಟು ಟೈಮ್? ವಾರಕ್ಕೆ ಒಮ್ಮೆ. ಒಂದ್ಸರಿ ಸರ್. ಸರ್ ಸರ್ 20 ಟೈಮ್. ಓಕೆ ಸರ್. ಮತ್ತೆ ಫುಡ್ ಏನಾದ್ರು ಹೇಳಂತ? ಫುಡ್ ಕೋಲ್ಡ್ನೆಸ್ ಅವಾಯ್ಡ್ ಮಾಡಿ. ಸ್ವೀಟು, ಹಾಲು, ಮೊಸರು, ಆಯಿಲಿ ಫುಡ್ ಅನ್ನ ಬೇಡ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರಿನಾ? ಥ್ಯಾಂಕ್ ಯು. ಮೀನಾಕ್ಷಿ ಮೇಡಮ್ ಹೇಳಿ. ಮೀನಾಕ್ಷಿ ಮೇಡಮ್. ಹಲೋ. ಎಸ್ ಮೇಡಮ್. ಸರ್ ನಮಸ್ತೆ. ನಮಸ್ತೆ.
ಸರ್ ನನಗೆ ಸ್ಕಿನ್ ಪ್ರಾಬ್ಲಮ್ ಇತ್ತು, ಲೋವರ್ ಅಬ್ಡಮಿನ್ಗೆ. ಅದು ಒಂದು 6 ಮಂತ್ ಇಂದಾನು ಇತ್ತು ಸರ್. ಇದು ತಿಲಾತಕಾಳು ಮಾಡ್ಕೊಂಡ್ಮೇಲೆ ಅದು ಹೋಗಿದೆ. ಅದು ಆಯ್ತು. ಸ್ಕಿನ್ನಿಗೆ ತಿಲಾರ್ಥ ಕಾಳಂ ಬೆಸ್ಟ್ ಅಲ್ವಾ? ಮತ್ತೆ ಬೆಸ್ಟ್ ಇದು ಆಗಿ ಇದು ವಾಸಿ ಆಗತ್ತೆ. ಎನಿ ಅಧಿಪತಿ ಮಾಡ್ತಾ ಇದ್ದೀರಾ? ಹೌದು ಸರ್, ಅದೇ ಮಾಡ್ಕೊತಾ ಇದ್ದೀನಿ. ಇದು ಗೈಡ್ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪ್ಟಮ್ಸ್ ಇದೆ ಸರ್. ಸರ್ ನಂದು ಒಂದು ಪ್ರಾಬ್ಲಮ್ ಏನಂದ್ರೆ ನನ್ಗೆ ಎದ್ದು ಓಡಾಡೋಕ್ಕಾಗಲ್ಲ. ಕಾಲು ಇಷ್ಟೇ ಸರ್ ಮಾಡೋದು. ತುಂಬಾ ಮಂಡಿ ತುಂಬಾ ಸ್ಟಿಫ್ನೆಸ್ ಇದೆ. ಅದನ್ನ ಏನಾದ್ರು ಮಾಡಿ ಸರಿ ಮಾಡ್ಕೋಬಹುದಾ? ಎಸ್, ಟ್ರೈ ಮಾಡಿ. ನಿಮ್ಮ ದೇಹ ಕೋಲ್ಡ್ನೆಸ್ ಇದೆ. ತಿಲಾರ್ಥ ಕಾಳಂ 1, ತಿಲಾರ್ಥ ಕಾಳಂ 2, ಬ್ರಹ್ಮ 1 ಮತ್ತೆ ಬ್ರಹ್ಮ 2, ಅಧಿಪತಿ ಮರ್ಮ ಇವೆಲ್ಲವೂ 6 ಗಂಟೆಗಳಿಗೆ ಒಮ್ಮೆ ಮಾಡಿ. ಇದು ಇವೆಲ್ಲಾ ಮರ್ಮಗಳ ಬ್ರಹ್ಮ 1 ಮಾಡಿ. ಸರಿನಾ? ನೀವು ಸಾಧ್ಯ ಆದ್ರೆ ದಿನಾಲು ಒಮ್ಮೆ ಮಾಡಿ. 1 ಮಂತ್ ಆದ ನಂತರ 12 ಗಂಟೆಗಳಿಗೆ ಒಮ್ಮೆ ಮಾಡಿ. ಒಂದು ದಿನದಲ್ಲೇ 2 ಬಾರಿ ಮಾಡಿ. ಅದ್ರ ಜೊತೆಗೆ ಕಲರ್ ಹಾಕಿ, ಆರೆಂಜು ಸ್ಕೈ ಬ್ಲೂ, ಆರೆಂಜು ಸ್ಕೈ ಬ್ಲೂ. ಸರಿನಾ? 2 ದಿನಕ್ಕೊಮ್ಮೆ ದಾಳಿಂಬೆ ಜ್ಯೂಸ್ ಅನ್ನ ಕುಡೀರಿ. ಬೆಸ್ಟ್ ಆಗಿ ವಾಸಿ ಆಗ್ತಾರೆ. ಸರ್ ಇನ್ನೊಂದು ಪ್ರಶ್ನೆ. ನನ್ನ ಈಗ ಕೆಳಗಡೆ ಈ ತರ ಕೂತ್ಕೋತೀನಲ್ಲ, ಅಲ್ಲಿ ಆ ಕೂತ್ಕೊಳ್ಳೋ ಜಾಗದಲ್ಲಿ ಸಣ್ಣ ಸಣ್ಣ ಕುರುಗಳ ತರ ಆಗುತ್ತೆ ಸರ್, ಬಟ್ ಬಸ್ ಆಗಲ್ಲ. ತುಂಬಾ ನೋವು ಸರ್. ಹಿಂಗೆ ಸ್ಟ್ರೈಟ್ 10 ನಿಮಿಷ ನಾನು ಹಿಂಗ್ ಕೂತ್ಕೋಕೆ ಆಗಲ್ಲ. ನಾನು ಸಾಮಾನ್ಯ ಕ್ಲಾಸ್ಗಳಲ್ಲಿ ವಿಡಿಯೋನೇ ಲಂಗ್ ಕೋಲ್ಡ್ನೆಸ್. ಹೌದು. ಎಸ್, ಇಲ್ಲಿಗೆ ಸ್ಕೈ ಬ್ಲೂ ಹಾಕಿ ಅಮ್ಮ. ಇಲ್ಲಿಗೆ ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಥರ್ಡ್ ಜಾಯಿಂಟಿಗೆ ಸ್ಕೈ ಬ್ಲೂ ಹಾಕಿ ವಾಸಿ ಆಗುತ್ತೆ. ಅದು ಸೆಂಟ್ರಲ್ ಸರ್? ಸರಿನಾ? ಸೆಂಟ್ರಲ್ ಅಥವಾ ಜಾಯಿಂಟ್? ಥರ್ಡ್ ಜಾಯಿಂಟ್ ರಿಂಗ್. ಓಕೆ ಮೇಡಮ್, ಥ್ಯಾಂಕ್ ಯು. ಚಂದ್ರಮ್ಮ ಮೇಡಮ್ ಹೇಳಿ. ನಮಸ್ತೆ ಸರ್. ಎಸ್ ಮೇಡಮ್, ನಮಸ್ತೆ. ನಾನ್ ಪಂಜಾಬಿಂದ ಫಸ್ಟ್ ಸರ್ ನಿಮ್ ಜೊತೆ ಮಾತಾಡಿದ್ದೆ ಸರ್. ಇದು ನಾನು ಮರ್ಮ ಇದೆ ಕ್ಲಾಸ್ ತಗೋಬೇಕಾಗಿತ್ತು, ಲೇಟ್ ಆಗ್ಬಿಟ್ಟಿದೆ ಏನು ಅಂತ ಕೇಳುವಂತ. ರೆಕಾರ್ಡಿಂಗ್ ಇದೆ ಇವಾಗ ನೋಡಿ. ನಮ್ಮ ಹತ್ರ ಮರ್ಮ 893 ಪಂಚಭೂತಗಳ ಮರ್ಮ ಇದೆ. ಇದು ಪಂಚಭೂತಗಳ ಅಂದ್ರೆ ಹಾರ್ಟು, ಸ್ಮಾಲ್ ಇಂಟೆಸ್ಟೈನು, ಲಿವರು, ಗಾಲ್ಬಾಡರು, ಕಿಡ್ನಿ, ಯೂಬಿ, ಲಂಗು, ಲಾರ್ಜ್ ಇಂಟೆಸ್ಟೈನು. ಈ ಪಂಚಭೂತಗಳು ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಇದೆ ಅಲ್ವಾ? ಪಂಚಭೂತಗಳನ್ನ ಸಮತೋಲನ ಮಾಡ್ಕೊಂಡು ನಿಮ್ಮ ಕಾಯಿಲೆಯನ್ನ ವಾಸಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀವಿ. ಇದಕ್ಕೆ ಜಸ್ಟ್ 893 ಅಮೌಂಟ್ ಇರುತ್ತೆ. ಒಂದು 4 to 5 ಕ್ಲಾಸಸ್ ಆಗಿದೆ. ಸರಿನಾ? ಇಲ್ಲ ಮರ್ಮಕ್ಕೆ ನಾ ಜಾಯಿನ್ ಆಗ್ತೀನಿ ಅಂದ್ರೆ 4,999 ಇರುತ್ತೆ ಪ್ಲಸ್ GST. ಇಲ್ಲಿ ಪಂಚಭೂತಗಳ ತರಗತಿ ಫ್ರೀ ಆಗಿ ಕೊಡ್ತೀವಿ. ಯಾರಿಗೆ? 4,999 ಇರೋರಿಗೆ. ಮೇನ್ ಕಲಿತಾ ಇದಾರಲ್ವಾ? ಇದು 6 ಮಂತ್ ಕೋರ್ಸ್ ಇರುತ್ತೆ. 4 to 5 ಮಂತ್ ಇರುತ್ತೆ. 2 ತರ ಕೋರ್ಸ್ ಇದೆ. ಒಂದು 893 ಚಿಕ್ಕ ಮರ್ಮ ಕೋರ್ಸ್, ಒಂದು ದೊಡ್ಡ ಮರ್ಮ ಕೋರ್ಸ್ ಅಂದ್ರೆ 6 ಮಂತ್. ಮಿನಿಮಮ್ 4 ಮಂತ್ ಅಂತ ಹೇಳಿವಿ. 4 ರಿಂದ 5 ತಿಂಗಳು ಆಗುತ್ತೆ. ಸರಿನಾ? ಅದಾದ್ರೂ ಕಲಿಬಹುದು, ಇದಾದ್ರೂ ಕಲಿಬಹುದು. ಕಲಿತಾ ಬನ್ನಿ. ಸರಿನಾ? ರೆಕಾರ್ಡಿಂಗ್ ಇದೆ. ವಾರದಲ್ಲಿ 2 ತರಗತಿ ಇರುತ್ತೆ. ನೀವು ಇವಾಗ ಬೈ ಮಾಡಿದ್ರು ಕೂಡ 2-3 ವಾರ ಕ್ಲಾಸ್ ಕೇಳ್ಕೊಂಡು ಲೈವ್ ಬರ್ಬೋದು. ಈಗ ಬೇಸಿಕ್ ನಡೀತಾ ಇದೆ ಇನ್ನು. ಸರ್ ನನ್ಗೆ ಮಂಡಿ ತುಂಬಾ ನೋವಿದೆ ಸರ್. ಮಂಡಿ ಸ್ವೆಲ್ಲಿಂಗ್ ಅಂದ್ರೆ ಇದೆನಾ? ಸ್ವೆಲ್ಲಿಂಗ್ ಇದೆ, ಮತ್ತೆ ಕಟ್ ಅಂತ ಶಬ್ದ ಬರುತ್ತೆ. ನೋವು, ತುಂಬಾ ನೋವು ಸರ್. ನಾನು ಬೆಂಗಳೂರಲ್ಲಿ ಹೋಗಿ ತೋರ್ಸಿದ್ದೆ, ಬಸವಕ್ಕಿ ಅಕಾಡೆಮಿಗೂ ಹೋಗಿದ್ದೆ. ಅಲ್ಲಿ ನೋವು ಕಮ್ಮಿ ಆಗ್ಲಿಲ್ಲ. ಡಾಕ್ಟರ್ಗಳಿಗೆಲ್ಲ ತೋರಿಸ್ತಾ ಇದ್ದೀನಿ, ನೋವು ಕಮ್ಮಿ ಆಗ್ತಾ ಇಲ್ಲ ಸರ್. ತುಂಬಾ ನೋವು ಸರ್ ಬಲಗಡೆ. ಓಕೆ. ಈ ಕಲರ್ ಹಾಕ್ತಾ ಇದ್ದೀರಲ್ವಾ? ಇಲ್ಲಿಗೆ ಡಾರ್ಕ್ ಬ್ಲೂ ಕಲರ್ ಹಾಕ್ತಾ ಇದ್ದೀರಾ? ಹೌದು ಸರ್, ಹೌದು ಸರ್. ಈ ಡಾರ್ಕ್ ಬ್ಲೂ ಕಲರ್ ಕಂಟಿನ್ಯೂ ಮಾಡಿ. ಅಧಿಪತಿ ಇಲ್ಲಿ ಅಧಿಪತಿ ಮರ್ಮ ಕಂಡು ಬರುತ್ತೆ. ಅಧಿಪತಿ ಮರ್ಮನು ಮಾಡಿ, ಮತ್ತೆ ತಿಲಾರ್ಥ 1, ತಿಲಾರ್ಥ 2 ಮಾಡಿ. ನಿಮ್ಮ ಲಿವರ್ ಎನರ್ಜಿ ಇಂಬ್ಯಾಲೆನ್ಸ್ ಇರುತ್ತೆ. ಆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ
ಪೋಯಿಗಾಯಿ ಕಾಳ ಮೇಲೆ ಹತ್ಬೇಕು, 1 2 3 ಮಾಡ್ಬೇಕು. ಇದನ್ನ ದಿನಾಲು ಮಾಡ್ತಾ ಬನ್ನಿ, ಕಡಿಮೆ ಆಗುತ್ತೆ. ಕ್ಲಾಸ್ ಮತ್ತೆ ಇವಾಗ ತಗೋಬೋದಾ? ಇವಾಗ ತಗೋಬಹುದು. ನಮ್ಮ ನಂಬರ್ಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ನಮ್ಗೆ ಹೆಲ್ಪ್ ಮಾಡ್ತಾರೆ. ಓಕೆ ಸರ್. ಸರಿನಾ? 2 ಮರ್ಮ ಇದೆ, ಒಂದು 893 ಚಿಕ್ಕ ಬೇಸಿಕ್ ಮರ್ಮ, ಇನ್ನೊಂದು ಲಾರ್ಜ್ ದೊಡ್ಡ ಮರ್ಮ 4999 ಇದೆ. ನೀವು ಯಾವ್ದಾದ್ರು ತಗೊಂಡು ಕಲೀರಿ. ಸರಿನಾ? ಓಕೆ ಸರ್. ಥ್ಯಾಂಕ್ ಯು. ವೀಣಾ ಮೇಡಮ್, ಮತ್ತೆ ಇನ್ನೊಂದು ಕೋರ್ಸ್ ಅನೌನ್ಸ್ ಮಾಡಿದೀವಿ ನಾವು, ಆರ್ಟ್ ಎನರ್ಜಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ. ಸಾಕಷ್ಟು ಜನ ಸರ್ ಆರ್ಟ್ ಅಂದ್ರೆ ಹೃದಯ ರಿಲೇಟೆಡ್ ಅಷ್ಟೇ ಹೇಳ್ತೀರಾ? ಹೃದಯ ರಿಲೇಟೆಡ್ ಅಂದ್ರೆ ಇಲ್ಲಿ ಲಿವರು, ಗಾಲ್ಬಾಡ್ರು ಹೇಳ್ತೀವಿ. ಅಂದ್ರೆ ದಮ್ಮು, ಆಯಾಸ, ಕೆಮ್ಮು ಬರ್ತಾ ಇರುತ್ತೆ ಅಲ್ವಾ? ಲಿವರ್ ಎನರ್ಜಿ ಹಾರ್ಟಿಗೆ ಹೋಗಿಲ್ಲಪ್ಪ ಅಂದ್ರೆ ನಿಮ್ಗೆ ಹಾರ್ಟ್ ಬ್ಲಾಕೇಜ್ ಆಗೋದು, ಹೃದಯ ರಿಲೇಟೆಡ್ ಎದೆ ನೋಡ್ಕೊಂಡ್ ಬರೋದು, ಮೆಟ್ಲೇರಿದ್ರೆ ಆಯಾಸ ಆಗೋದು, ದಮ್ಮು ಬರೋದು, ಅಥವಾ ಪಂಪಿಂಗ್ ರೇಟ್ ಕಡಿಮೆ ಆಗೋದು, ECG ಅಲ್ಲಿ ವೇರಿಯೇಷನ್ ಆಗೋದು, ಚೆಸ್ಟ್ ಪೇನ್ ಬರೋದು, ಚೆಸ್ಟ್ ಹೆವಿನೆಸ್ ಆಗೋದು, ಮತ್ತೆ ಈ ಭಾಗದಲ್ಲಿ ಜೋಮ್ ಬರೋದು ನಿಮ್ಮ ಹೃದಯದ ರಿಲೇಟೆಡ್, ಮತ್ತೆ ಒಂದಿಷ್ಟು ವಾಯು ತತ್ವದ ರಿಲೇಟೆಡ್ ಇಲ್ಲಿ ಸಾಲ್ವ್ ಆಗುತ್ತೆ. ಕಲರ್ ಥೆರಪಿ ಹೇಳ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಿಮ್ಗೆ ಲಿವರ್ ಎನರ್ಜಿ ಅಂದ್ರೆ ಏನು, ಲಿವರ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಹೇಗೆ, ಲಿವರ್ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ನಿಮ್ಮ ಹಾರ್ಟ್ ರಿಲೇಟೆಡ್ ಅಷ್ಟೇ ಅಲ್ಲ, ನಿಮ್ಮ ಯೂರಿನೇಷನ್ ರಿಲೇಟೆಡ್, ನಿಮ್ಮ ನೀ ಪೇನ್ ರಿಲೇಟೆಡ್, ಸರ್ವೈಕಲ್, ಬ್ಯಾಕ್ ಪೇನ್, ಹೆಡ್ ಏಕ್ ವಾಸಿ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಎಲ್ಲಿ ಹೇಳ್ತೀವಿ, ಇಂಪಾರ್ಟೆನ್ಸ್ ಇಲ್ಲಿ ಏನ್ ಕೊಡ್ತೀವಪ್ಪ ಅಂದ್ರೆ ನಿಮ್ಮ ಹೃದಯಕ್ಕೆ. ನಿಮ್ಮ ಹೃದಯವನ್ನ ಸರಿಯಾಗಿ ಇಟ್ಕೋಬೇಕು ಅಂದ್ರೆ ಮರ್ಮ ಥೆರಪಿಯಲ್ಲಿ ಏನ್ ಮಾಡ್ಬೋದು? ಮರ್ಮ ಥೆರಪಿಯಲ್ಲಿ ಯಕೃತ ಮರ್ಮ ಇದೆ, ವಾಕ್ರಿ ಮರ್ಮ ಅಂತಿದೆ, ಮತ್ತೆ ಪೂಯಿಗಾಯಿ ಮರ್ಮ ಅಂತಿದೆ, ಮತ್ತೆ ಹೃದ್ ಮರ್ಮ ಅಥವಾ ಹೃದ್ ಮರ್ಮ ಅಂತ ಹೇಳ್ತೀವಿ. ಹೃದ್ 1, ಹೃದ್ 2, ಹೃದ್ 3, ಹೃದ್ 4 ಅಂತ ಬರುತ್ತೆ. ಒಂದೊಂದು ಮರ್ಮ ಕೂಡ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ನಿಮ್ಮ ಹೃದಯದ ಕಾಯಿಲೆಗೆ. ಸಾಕಷ್ಟು ಜನಕ್ಕೆ ಚೆಸ್ಟ್ ಪೇನ್ ಬರ್ತಾ ಇರುತ್ತೆ. ಚೆಸ್ಟ್ ಪೇನ್ ಬಂದಾಗ ನೀವು ಟೆಸ್ಟ್ ಮಾಡ್ಸಂತೀರಾ, ಹೌದಲ್ವಾ? ಮಾಡಿದಾಗ ನಾರ್ಮಲ್ ಇರುತ್ತೆ. ನಾರ್ಮಲ್ ಇದೆ ಅಂತ ಬಿಟ್ಬಿಡ್ತೀರಾ. ನಾಳೆ 2 ತಿಂಗಳು, 3 ತಿಂಗಳು, 4 ತಿಂಗಳಿಗೆ ಮತ್ತೆ ಅಬ್ ನಾರ್ಮಲ್ ಬರುತ್ತೆ. ಇನ್ನೊಂದ್ಸಲ ಎದೆ ನೋವು ಬಂದಾಗ ನಿಮಗೆ ಜಸ್ಟ್ ಎದೆ ನೋವು ಬಂದಿದೆ, ನಿಮ್ಮ ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆಯಪ್ಪ ಅಂದ್ರೆ ನಿಮ್ಮ ಎನರ್ಜಿ ಇಂಬ್ಯಾಲೆನ್ಸ್. ಆ ಎನರ್ಜಿ ಇಂಬ್ಯಾಲೆನ್ಸ್ ಅನ್ನ ನಿಮ್ಮ ಪಲ್ಸ್ ಅಲ್ಲೇ ತಿಳ್ಕೊಬಹುದು. ಈ ಪಲ್ಸ್ ಅನ್ನು ಕೂಡ ಹೇಳ್ಕೊಡ್ತೀವಿ. ನಿಮ್ಮ ಹೃದಯದಲ್ಲಿ ಸಮಸ್ಯೆ ಆಗಿತ್ತು, ನಿಮ್ಮ ಎದೆಯಲ್ಲಿ ಸಮಸ್ಯೆ ಆಗಿತ್ತು, ಕಫ ಹೊರಗಡೆ ಬರ್ತಾ ಇಲ್ಲ, ದಮ್ ಬರ್ತಾ ಇದೆ, ಆಯಾಸ ಆಗ್ತಾ ಇದೆ, ಹೃದಯದ ರಿಲೇಟೆಡ್ ನಿಮಗೆ ತೊಂದರೆ ಇತ್ತಂದ್ರೆ ಪಲ್ಸೇಷನ್ ಹೇಗಿರುತ್ತೆ, ಮತ್ತೆ ಚೆಕ್ ಮಾಡ್ಕೊಳ್ಳೋದು ಹೇಗೆ, ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದು ಹೇಗೆ. ಟ್ರೀಟ್ಮೆಂಟ್ ಅಪ್ಪ ಅಂದ್ರೆ ಕಲರ್ ಥೆರಪಿ, ಸೀಡ್ ಥೆರಪಿ, ಅಕ್ಯುಪ್ರೆಷರ್, ಮತ್ತೆ ಮರ್ಮ ಮಾಡಿ ನಿಮ್ಮ ಹೃದಯವನ್ನ ಸರಿಯಾಗಿ ಇಟ್ಕೊಳ್ಳೋದು ಹೇಗೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ಕೊಡ್ತೀವಿ. ಜಸ್ಟ್ 99 ರುಪೀಸ್ ಇರುತ್ತೆ. ಈ ಆಫರ್ ಇವತ್ತು ದಿನ ಮಾತ್ರ, ನಾಳೆಯಿಂದ ಚೇಂಜಸ್ ಆಗಿರುತ್ತೆ, ಅಮೌಂಟ್ ಬೇರೆ ಅಮೌಂಟ್ ಬರುತ್ತೆ. ಇದು ಆಫರ್ ಓನ್ಲಿ ಫಾರ್ ದ ಟುಡೇ, ಇವತ್ತಿನವರೆಗೂ ಕೊಡ್ತೀವಿ. ಇವತ್ತು 4 ಗಂಟೆ ಒಳಗಡೆ ನೀವು ಯಾರು ಪೇ ಮಾಡಿಲ್ಲ, ಲಿಂಕ್ ಅಲ್ಲಿ ಪೇ ಮಾಡಿ ನಮಗೆ ಸ್ಕ್ರೀನ್ ಶಾಟ್ ಕೊಡಿ, ಆಡ್ ಮಾಡ್ತೀವಿ. ಈ ತರಗತಿ ಮುಂದೆ ಬರುವ ಗುರುವಾರ, ಇವತ್ತು ಸೋಮವಾರ ಅಲ್ವಾ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ 7:30 ಇರುತ್ತೆ. ಇವತ್ತು ಕೊನೆ, ಯಾಕಂದ್ರೆ ನಿಮ್ಗೆ ಟೈಮ್, ನಮಗೆ ಗುರುವಾರ ದಿನ ಪೇಮೆಂಟ್ ಮಾಡಿದ್ರೆ ಆಡ್ ಮಾಡಕ್ ಕಷ್ಟ ಆಗಿಬಿಡುತ್ತೆ ಆಡ್ ಮಾಡಕ್ಕೆ. ಹಾಗಾಗಿ ಆಫರ್ ಓನ್ಲಿ ಫಾರ್ ದ ಟುಡೇ, ಇವತ್ತು 4 ಗಂಟೆ ಒಳಗಡೆ ಇರುತ್ತೆ. ಪೇ ಮಾಡಿ ಜಸ್ಟ್ 99. ಎಷ್ಟು ತರಗತಿ ಇರುತ್ತೆ ಅಂತ ಕೇಳ್ಬೇಡಿ, ಅದನ್ನ ಕಂಪ್ಲೀಟ್ ಆಗಿ 7ವರೆಗೆ ಹೇಳ್ಕೊಡ್ತೀವಿ. ನಮಗೆ ತೃಪ್ತಿ ಆಗುವವರೆಗೂ ಹೇಳ್ಕೊಡ್ಬೇಕಾಗತ್ತೆ. ಇಲ್ಲಿ ನಾವು ಯಾವುದೇ ಕೋರ್ಸಿಗೆ ನಂಬರ್ ಆಫ್ ಕೋರ್ಸಸ್ ಅಂತ ಹೇಳಲ್ಲ. ನೋಡಿ, ಇವಾಗ ನಮ್ಗೆ ಏನು ಪಂಚಭೂತಗಳ ತರಗತಿ ನಡೀತಾ ಇದೆ, ಹೌದಲ್ವಾ? ಪಂಚಭೂತಗಳು ಮತ್ತು ಮರ್ಮ ತರಗತಿ, ಅಲ್ಲಿ ಯಾವ್ದು ನಾವು ಡೇ ಟು ಟೈಮ್ ಹೇಳಲ್ಲ. ಎಷ್ಟು ಜನ ಹೋಗುತ್ತೆ ಗೊತ್ತಿಲ್ಲ. ಇದೇ ತರ ಇದು 99 ಕೋರ್ಸ್, ಅಮೌಂಟ್ ಚಿಕ್ಕದಾಗಿದ್ರು ಕೂಡ ಬೆಸ್ಟ್ ಆಗಿ ಹೇಳ್ಕೊಡ್ತೀವಿ. ಕಲಿತಾ ಬನ್ನಿ. ನಿಮ್ಮ ಹೃದಯದ ರಿಲೇಟೆಡ್, ಎದೆ ನೋವು ರಿಲೇಟೆಡ್, ದಮ್ಮು, ಆಯಾಸ ಇವೆಲ್ಲವೂ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಚೆಸ್ಟ್ ಹೆವಿನೆಸ್ ಆಗೋದು, ಪೇನ್ ಬರೋದು, ಸೋ ಕಾಲ್ಡ್ ನಿಮ್ಮ ಹೃದಯದ ರಿಲೇಟೆಡ್ ಕಾಯಿಲೆ ಇರ್ತಾವಲ್ವಾ, ಇದನ್ನ ನೀವು ಮರ್ಮ ಥೆರಪಿ ಮಾಡಿ, ಅಕ್ಯುಪ್ರೆಷರ್ ಮಾಡಿ ವಾಸಿ ಮಾಡ್ಕೋಬಹುದು. ಡೀಟೇಲ್ ಆಗಿ ಇರುತ್ತೆ. ವಿತ್ ಇಮೇಜ್ ಅನ್ನ ತೋರಿಸ್ತೀವಿ, ಹೆಂಗೆ ಪ್ರೆಸ್ ಮಾಡೋದನ್ನ ತೋರಿಸ್ತೀವಿ, ಯಾವಾಗ ಪ್ರೆಸ್ ಮಾಡ್ಬೇಕು ಹೇಳ್ತೀವಿ, ಪಲ್ಸೇಷನ್ ಹೇಗಿದ್ದಾಗ ಯಾವ ಮರ್ಮ ಮಾಡ್ಬೇಕು, ಯಾವ ಕಲರ್ ಹಾಕ್ಬೇಕು ಅನ್ನೋದನ್ನ ಹೇಳ್ತೀವಿ. ಕಲಿತಾ ಬನ್ನಿ. ಈ ಗುರುವಾರ ದಿನ ತರಗತಿ ಇರುತ್ತೆ, ಪೇಡ್ ತರಗತಿ ಇರುತ್ತೆ. ಗುರುವಾರ ಮತ್ತು ಶುಕ್ರವಾರ ಮರ್ಮ ತರಗತಿಯಲ್ಲಿನೇ ಹೃದ್ ಮರ್ಮ, ಹೃದಯದ ಕಾಯಿಲೆಗಳಿಗೆ ವಾಸಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ಕೊಡ್ತೀವಿ. ಸರಿನಾ? ವೀಣಾ ಮೇಡಮ್.
ಹಲೋ ಹೇಳಿ. ಎಸ್ ಮೇಡಮ್ ಹೇಳಿ. ನಮಸ್ತೆ ಸರ್. ನಮಸ್ತೆ. ಹಾ ನೀವ್ ಅದು 99 rupees ಅಂದ್ರಲ್ಲ, ಅದಕ್ಕೆ ಅಡ್ಮಿಷನ್ ತಗೊಂಡೇನ್ರಿ. ಎಸ್ ಎಸ್ ವೆಲ್ಕಮ್. ಹಾ ಮತ್ತ ನಮ್ಮ ಯಜಮಾನ್ರಿಗ್ರಿ ಇಲ್ಲೇ ಕುತ್ಗಿ ಮೇಲೆ ಲಿಪೋಮಾ ಆಗೈತ್ರಿ ಸರ್. 2 ಸೆಂಟಿಮೀಟರ್ ಐತ್ರಿ. ಬ್ಲೂ ಕಲರ್ ಮತ್ತೆ ಎಸ್ ಆರೆಂಜ್ ಕಲರ್ ಹಾಕಾಕತ್ತೇನ್ರಿ 2 ತಿಂಗಳಾತ್, ಒಟ್ಟ ಕಡಿಮೆ ಆಗಿಲ್ರಿ. ನೋಡಿ, ಯಾವಾಗ್ಲೂ ಹೇಳಿದ್ರಲ್ವಾ ಬ್ಲೂ ಅಲ್ಲಿ ಕಡಿಮೆ ಆಗಿಲ್ಲ, ನಾ ರೆಡ್ ಹಾಕಿದೆ ವಾಸಿ ಆಯ್ತು ಅಂತ ಹೇಳಿ. ಹಾ ನೀವು ಹಾ ರೆಡ್ ಹಾ ಕಲರ್ ಹಾಕಿ ಅಧಿಪತಿ ಮರ್ಮ ಮಾಡಿ. ಅಧಿಪತಿ ಮರ್ಮ ಮಾಡಿದ್ರು ವಾಸಿ ಆಯ್ತು ಅಂದ್ರೆ ಅಲ್ವಾ. ಈ ರೆಕಾರ್ಡಿಂಗ್ ಇನ್ನೊಂದ್ಸಲ ನೋಡ್ಕೊಳ್ಳಿ. ಅವ್ರು ಯಾವ್ಯಾವ ಮರ್ಮ ಹೇಳಿದ್ರು. ಅಧಿಪತಿ ಮರ್ಮ ಹೇಳಿದ್ರು, ತಿಲರ್ಥ ಬನ್ ಹೇಳಿದ್ರು, ತಿಲರ್ಥ 2 ಹೇಳಿದ್ರಲ್ವಾ. ಇದನ್ನ ನೀವು ಮಾಡ್ತಾ ಬನ್ನಿ, ಕಡಿಮೆ ಆಗುತ್ತೆ. ಎಷ್ಟ್ ಸರ್ತಿ ಅಧಿಪತಿ ಸರಿನಾ? ಮರ್ಮ ಮಾಡ್ಬೇಕ್ರಿ ಸರ್? ಅಧಿಪತಿ ಮರ್ಮ ಎಷ್ಟ್ ಸರ್ತಿ ಪ್ರೆಸ್ ಮಾಡ್ಬೇಕ್ರಿ? ಅಧಿಪತಿ ದಿನಕ್ಕೆ ಒಂದ್ಸಲ ಮಾಡಿ ಅಮ್ಮ. ಒಂದ್ ಸರ್ತಿ ರೀ. ತಿಲರ್ಥ ಕಾಲ ರೀ? ಎಸ್. ಅದೆಷ್ಟ್ ತಿಲರ್ಥ ಸರ್ತಿ ರೀ? ಕಾಳಮು ದಿನಕ್ಕೆ ಒಮ್ಮೆ ಮಾತ್ರ. ಒಮ್ಮೆ ಮಾತ್ರ. ಅದನ್ನು ಎಷ್ಟ್ 20 ದಿವ್ಸ ಟೈಮ್. ಮಾಡ್ಬೇಕ್ರಿ ಸರ್? ಎಷ್ಟ್ ಸರ್ತಿ ಮಾಡ್ಬೇಕ್ರಿ? ಎಷ್ಟ್ ದಿವ್ಸ? 1 ವೀಕ್ ಮಾಡಿ. 1 ವೀಕ್. ಮತ್ ಇನ್ನೊಂದ್ 1 ಪ್ರಾಬ್ಲಮ್ ವಾರ. ರೀ. 1 ವಾರ. ಇನ್ನೊಂದ್ ಪ್ರಾಬ್ಲಮ್ ರೀ. ನಮ್ ಪರಿಚಯದವ್ರಿಗೆ ಒಬ್ರು ಜೆಂಟ್ಸ್ ಅದಾರ್ರಿ, 40 years ರೀ. ಅವ್ರಿಗೆ ಪೈಲ್ಸ್ ಆಗಿ ಕೊಂಬು 2 ಬಂದಾವ್ರಿ. ಬಾಳ ತ್ರಾಸ ಆಗತೈತ್ರಿ. ಸರಿ, ಅದಕ್ಕ ಇಲ್ಲಿ ಒಂದು ಡಾರ್ಕ್ ಬ್ಲೂ ಕಲರ್ ಹಾಕಿ ಅಮ್ಮ. ಡಾರ್ಕ್ ಬ್ಲೂ ರೀ? ಓಕೆ ಅಷ್ಟೇ. ಎಸ್, ಡಾರ್ಕ್ ಬ್ಲೂ ಕಲರ್ ಹಾಕಿ. ನಿಮ್ಮ ತಲೆ ಹಿಂದ್ಗಡೆ ಒಂದು ಕುಳಿ ಕಂಡು ಬರುತ್ತೆ, ಕಿವಿಯ ನೇರವಾಗಿ ಬಂದ್ರೆ ಆ ಭಾಗವನ್ನ ಜಸ್ಟ್ ಪ್ರೆಸ್ ಮಾಡಿ ಸಾಕು. ಈಟ್ ಕಡಿಮೆ ಆಗುತ್ತೆ. ಪೈಲ್ಸ್ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ನಲ್ವಾ, ಈಟ್ ಕಡಿಮೆ ಆಗುತ್ತೆ, ಬೆಸ್ಟ್ ಆಗಿ ಕಡಿಮೆ ಆಗುತ್ತೆ. ಮಾಡಿ. ಉಷಾ ಗೋವಿಂದ ಮೇಡಮ್. ನಮಸ್ತೆ ಸರ್. ಥ್ಯಾಂಕ್ ಯು ಸರ್. ಎಸ್ ಮ್ಯಾಮ್. ಚೆನ್ನಾಗಿದ್ದೀರಾ ಸರ್? ಹೇಳಿ ಮೇಡಮ್. ಸೂಪರ್ ಸೂಪರ್. ಸರ್ ಇದು ತಿಲಾರ್ಥ ಕಾಳಮ್ ಅಂತೂ ಅದ್ಭುತ ಸರ್. ನಮ್ಮ ಪರಿಚಯದವರೊಬ್ಬರಿಗೆ, ನಾನು ಯಾರಿಗೂ ಟ್ರೀಟ್ ಮಾಡಿರ್ಲಿಲ್ಲ, ಅವ್ರಿಗೆ ಫಸ್ಟ್ ಮಾಡಿದ್ದು. ಅವ್ರಿಗೆ ಸುಮಾರು ದಿನದಿಂದ ಕೆಮ್ಮಿತ್ತು ಅವ್ರಂತೆ. ಅವ್ರಿಗೆ ನೈಟ್ ಅಲ್ಲಿ ನಿದ್ದೆನೆ ಬರ್ತಾ ಇರ್ಲಿಲ್ಲ. ಮತ್ತೆ ಯೂರಿನ್ ಅಂತೂ ಒಂದು 5-6 ಸರಿ ಹೋಗ್ತಿದ್ರಂತೆ. ಒಂದೇ ಸರಿ ನಾನು ಮಾಡಿದ್ದು ತಿಲಾರ್ಥ ಕಾಳಮ್ 2, ಬ್ರಹ್ಮವರ್ಮ 2 ಮಾಡ್ದೆ. ಮತ್ತೆ ತಲೆ ಮೇಲೆ ಇದೊಂದು ಅಧಿಪತಿ ಮರ್ಮ ಸ್ವಲ್ಪ ಪ್ರೆಷರ್ ಕೊಟ್ಟೆ ಸರ್, ಅಷ್ಟೇನೆ. ಅದ್ಭುತವಾಗಿ ವರ್ಕ್ ಆಗಿದೆ ಸರ್. ಒಂದೇ ಸರಿಗೆ ಕೆಮ್ಮು ಪೂರ್ತಿ ನಿಂತೋಗಿದೆ ಅವ್ರಿಗೆ. ಎಸ್, ಬೆಸ್ಟ್. ಲಂಗ್ ಎನರ್ಜಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ತಿಲರ್ಥ ಕಾಳಮ್ ಬೆಸ್ಟ್. ಜಸ್ಟ್ ಈಗ ಮಾಡಿದ್ರೆ ಮುಗೀತು, ಹೌದಲ್ವಾ? ಏನ್ ನೋ ಇನ್ವೆಸ್ಟ್ಮೆಂಟ್. ಹಿಂಗ್ ಮಾಡಿ ಹಿಂಗ್ ಅಂದ್ಬಿಟ್ರೆ ಮುಗೀತು. ಹಾಸ್ಪಿಟ್ಲಿಗೆ ಹೋಗಿ 3,000 ಕೊಟ್ಬಿಟ್ಟು ಖರ್ಚು ಮಾಡ್ಕೊ ಬಂದಿದ್ದಾರೆ ಸರ್. ಏನು ಕಮ್ಮಿನೇ ಆಗಿರ್ಲಿಲ್ಲ ಅವ್ರಿಗೆ. ಎಸ್, ಇಲ್ಲಿ ಲಂಗು ಮತ್ತು ಕಿಡ್ನಿ ಕೋರ್ಲೇಟ್ ಮಾಡಿ ಹೇಳ್ತಾ ಇದೇನಲ್ವಾ. ಲಂಗಿಗೆ ಕಿಡ್ನಿ ಎನರ್ಜಿ ಕೊಡ್ತಾ ಇರಲ್ಲ, ಹಾಗಾಗಿ ಆಗಿರುತ್ತೆ. ನೀವು ತಿಲರ್ಥ ಮಾಡೋದ್ರಿಂದ ಲಂಗ್ ಎನರ್ಜಿ ಮತ್ತು ಕಿಡ್ನಿ ಎನರ್ಜಿ 2 ಬ್ಯಾಲೆನ್ಸ್ ಆಗಿ ವಾಸಿ ಆಗಿರುತ್ತೆ ಸಿಂಪ್ಟಮ್ಸ್. ಯೂರಿನ್ ಹೋಗೋದು ಮತ್ತೆ ಡೈಲಿ ನೈಟ್ ಅಲ್ಲೂ 4-5 ಸರಿ ಹೋಗ್ತಿದ್ರಂತೆ. ಒಂದ್ಸರಿ ಹೋಗಿದ್ದಾರೆ ಸರ್, ಒಂದೇ ದಿನ ಮಾಡಿದಿಕ್ಕೆ ಅಷ್ಟೇನೆ. ಹಂಗೆ ಇನ್ನೊಂದು ವಾರ ಮಾಡ್ಬೇಡಿ, ಸಂಪೂರ್ಣ ವಾಸಿ ಆಗ್ತಾರೆ. ಓಕೆ ಸರ್. ಮತ್ತೆ ಸರ್ ನನಗೆ ತುಂಬಾ ಈ ಕಡೆ ತುಂಬಾ ನೋವು ಬರುತ್ತೆ ಸರ್. ಇಲ್ಲಿ ಈ ಸ್ಕಲ್ ಎಂಡ್ ಆಗುತ್ತಲ್ಲ, ಅದ್ರಿಂದ ಇಲ್ಲಿ ಕೆಳಗಡೆವರೆಗೂ ಈ 7 ವರೆಗೂ ತುಂಬಾ ನೋವು ಬರುತ್ತೆ. ಮತ್ತೆ ನಾಲ್ಗೆಲಿ ಟೀತ್ ಮಾರ್ಕ್ ಇದೆ. ಕಾಲು ಪಾದ ಊತ ಬರ್ತದೆ, ಗೆಣ್ಣ ಹತ್ರ ಊತ ಬರುತ್ತೆ. ಮತ್ತೆ ಮೆನ್ಸಸ್ ಆಗಿಲ್ಲ ಸರ್, 3 month ಆಗ್ತಾ ಬಂತು. ಕಲರ್ ಎಲ್ಲ ಆಗ್ತಾ ಇದ್ದೀನಿ. ಮತ್ತೆ ಲಿವರ್ ಟು ಸೆಡೇಷನ್ ಮಾಡಿದ್ದೀನಿ. ಇದು ಪಕ್ಕಾ ಕೋಲ್ಡ್ ಸಿಂಪ್ಟಮ್ಸ್. ನೀವು ಹೇಳಿ ಸರ್. ಪಕ್ಕಾ ಕೋಲ್ಡ್ ಸಿಂಪ್ಟಮ್ಸ್. ನಿಮ್ಮ ದೇಹದಲ್ಲಿ ಸ್ಪ್ಲೀನ್ ಕೋಲ್ಡ್ ಆಗಿದೆ ಅಮ್ಮ. ನೀವು ಶಂಖವರ್ಮಮ್ಮನು ಮಾಡಿ, ಪೋಯಿಗಾಯಿ ಕಾಳಂಬು ಮಾಡಿ, ತಿಲರ್ಥವನ್ನು ತಿಲರ್ಥ 2 ಮತ್ತು ಅಧಿಪತಿ ಮರ್ಮ ಬ್ರಹ್ಮವನ್ನು ಬ್ರಹ್ಮ 2 ಇದನ್ನ 6 ಗಂಟೆಗಳಿಗೆ ಒಮ್ಮೆ 3 ದಿನಗಳ ಕಾಲ ಮಾಡಿ ಸಂಪೂರ್ಣ ವಾಸಿ ಆಗ್ತೀರಾ. ಮಾಡ್ತಾ ಇದ್ದೀನಿ ಸರ್, ನನ್ನದು ಎಲ್ಲ ಮಾಡ್ತಾ ಇದ್ದೀನಿ. ಇವೆಲ್ಲ ಮಾಡಿದ್ರಾ? ಮಾಡ್ತಾ ಇದ್ದೀನಿ ಸರ್. ಸರಿ, ಇನ್ನೊಂದು ಅಂತಂದ್ರೆ ಸ್ಟಮಕ್ ಎನರ್ಜಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಈ ಭಾಗದಲ್ಲಿ ಬಟಾಣಿ ಸೀಡನ್ನ ಕಟ್ಟಿ, ಕಡಿಮೆ ಆಗುತ್ತೆ. ಲಿವರ್ 3 ಅನ್ನ 20 ಟೈಮ್ ಪ್ರೆಸ್ ಮಾಡಿ ಇವತ್ತು. ನಾಳೆ ಸ್ಟಮಕ್ 43 ಅನ್ನ ಪ್ರೆಸ್ ಮಾಡಿ ನೋಡೋಣ.
ಹ್ಮ್ ಸಯಾಟಿಕಾ ಸರ್. ಸಯಾಟಿಕಾ ನಿಮಗೇನಾ? ಸರ್ ತುಂಬಾ ಜಾಸ್ತಿ ನೋವು ಜಾಸ್ತಿ ಆಗ್ಬಿಟ್ಟಿದೆ. ತುಂಬಾ ಹೊತ್ತು ಕುತ್ಕೊಂಡು ಪ್ರಾಕ್ಟೀಸು ಮಾಡಕ್ ಆಗ್ತಿಲ್ಲ ನನಗೆ. ಸರಿ, ಇದನ್ನು ವಾಸಿ ಮಾಡಿ, ಇದರಲ್ಲೇ ಕಮ್ಮಿ ಆಗುತ್ತೆ. ಆಗಿಲ್ಲ ಅಂದ್ರೆ ಒಂದು ಮೆಸೇಜ್ ಹಾಕಿ, ಓಕೆ ಸರಿನಾ? ಥ್ಯಾಂಕ್ ಯು. ರಾಜೇಶ್ವರಿ ಮೂರ್ತಿ ಮೇಡಮ್ ಹೇಳಿ. ಪಾದದ ಮೇಲೆ ಸ್ಕಿನ್ ಡ್ರೈ ಆಗಿದೆ, ಮತ್ತೆ ಅಲ್ಲಿ ಸರ್ಕ್ಯುಲೇಷನ್ ಇಲ್ಲ. ಅದಕ್ಕೆ ಯಾವ್ದ್ ಮರ್ಮ ಮಾಡ್ಬೇಕು? ಫುಲ್ ಒಂಥರ ತಿಲರ್ತಕಾಡಮ್. ಸ್ಕಿನ್ನಿಗೆ ತಿಲರ್ತಕಾಡಮ್ 1, ತಿಲರ್ತಕಾಡಮ್ 2. ಜಸ್ಟ್ ಹೀಗೆ ಮಾಡಿ ನೋಡಿ. ಟೋಸ್ ಅಲ್ಲಿ ತಿಲರ್ತಕಾಡಮ್ ಈ ತರ ಮಾಡೋದ್ರಿಂದ ನಿಮ್ಮ ಎನಿ ಸ್ಕಿನ್ ಹೀಟ್ ಇಂದ ಆಗಿರ್ಬೋದು, ಕೋಲ್ಡ್ ಇಂದ ಆಗಿರ್ಬೋದು, ಜಸ್ಟ್ 1 ವೀಕ್ ಮಾಡಿ ರಿಸಲ್ಟ್ ಬರುತ್ತೆ. ಅಲ್ಲ, ಟೋಸ್ ಅಲ್ಲಿ ನಮ್ನೆಸ್ ಇದೆ ಸರ್. ಬಿಗ್ ನಮ್ನೆಸ್ ಇದೆನಾ? ಅಧಿಪತಿ ಮಾಡಿ, ಅಲ್ಲ ಕೋಲ್ಡ್ನೆಸ್ ಕಡಿಮೆ ಆಗುತ್ತೆ. ಅಧಿಪತಿ ಮಾಡಿ ಒಂದು ಆರೆಂಜ್, ಒಂದು ಸ್ಕೈ ಬ್ಲೂ ಕಲರ್ ನ ಲಿವರು ಮತ್ತು ಕಿಡ್ನಿ ರಿಫ್ಲೆಕ್ಸ್ ಗೆ ಹಾಕಿ, ಕಡಿಮೆ ಆಗುತ್ತೆ. ಸರಿನಾ? ವಾಕಿಂಗ್ ಮಾಡಿ ಬೆಸ್ಟ್. ಎಸ್, ವಿವೋ ಸರ್ ಹೇಳಿ. ವಿವೋ ಆನಂದ ಕುಮಾರ್. ಸರ್ ನಮಸ್ತೆ ಸರ್. ಎಸ್ ಸರ್. ಸರ್, ಒಬ್ರಿಗೆ 52 ವರ್ಷ, ಹೊಟ್ಟೆಲಿ ಆಗಾಗ ನೀರು ತುಂಬಿಕೊಳ್ಳುತ್ತಂತೆ ಸರ್. ಹಾಗಾಗಿ ಅವ್ರಿಗೆ ಹೀಟ್ ಆಗಿದೆ, ಕೋಲ್ಡ್ ಆಗಿದೆ, ಅವ್ರಿಗೆ ಹೀಟ್ ಆಗಿದೆ, ಕೋಲ್ಡ್ ಆಗಿದೆ ಅಂತ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ವಾಟರ್ ಇದೆ ಅಂದ್ರೆ ಕೋಲ್ಡ್. ಡಾಕ್ಟರ್ ಹೇಳಿದಾರೆ ಅವ್ರಿಗೆ ಹಣ್ಣು ತಿನ್ಬೋದು ಅಂತ ಹೇಳಿದಾರಂತೆ, ತರಕಾರಿ ತಗೊಳ್ಬೋದು ಅಂತ ಹೇಳಿದಾರಂತೆ. ಬಟ್ ಅದರಂತಾನೆ ತಗೊಳ್ತಾ ಇದಾರೆ, ಏನ್ ಎಫೆಕ್ಟ್ ಆಗ್ತಾ ಇಲ್ವಂತೆ ಅವ್ರಿಗೆ. ಆದ್ರೆ ಯೂರಿನ್ ಮಾತ್ರ ಒಂದು ಕೋಲ್ಡ್ನೆಸ್ ಮಾಡುತ್ತೆ. ಹೌದು, ಅದು ಬೇಡ ಅಲ್ಲ ಸರ್, ಹಣ್ಣೆಲ್ಲ ತಗೋಬಾರ್ದಲ್ಲ ಸರ್. ಹಣ್ಣು ತಗೊಳ್ಳಿ, ದಾಳಿಂಬೆ ತಗೊಳ್ಳಿ, ಸೇಬು ತಗೊಳ್ಳಿ, ಬೆಸ್ಟ್. ಅದು ಜ್ಯೂಸ್ ಮಾಡ್ಕೊಂಡು ಕುಡೀರಿ, ಸರಿನಾ? ಸ್ಟಮಕ್ ಎನರ್ಜಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅವನ್ನೆಲ್ಲ ಮಾಡಿ. ಅಧಿಪತಿ ಮಾಡ್ಬೋದು, ತಿಲರ್ಥ 2, ತಿಲರ್ಥ 1, ಶಂಖಮರ್ಮಮು ಮತ್ತೆ ವಿದುರ ಮರ್ಮಮ್ಮನ ಮಾಡಿ. ಪೋಯಿಗಾಯಿ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಪೋಯಿಗಾಯಿ ಮಾಡಿ. ಇದು ಗೊತ್ತಾಗ್ತಾ ಇದೆ, ನಾನು ಇನ್ನು ತರಗತಿಯಲ್ಲಿ ಹೇಳಿಲ್ಲ ನಿಮ್ಗೆ. ಈ ಚೊಳಂಬ ಕಳಂ ಗೊತ್ತಿದೆ ಅಂದ್ರೆ ಫೈರ್ ಇನ್ಕ್ರೀಸ್ ಮಾಡುತ್ತೆ. ಚೊಳಂಬ ಕಳಂನು ಮಾಡಿ, ಹೀಲ್ ಆಗುತ್ತೆ. ಪಕ್ಕ ಕೋಲ್ಡ್ ಅಲ್ಲ ಸರ್ ಅದು? ನರಗಳೆಲ್ಲ ಹಸಿರು ಬಣ್ಣ ಕಾಣುತ್ತೆ, ನರ ಎಲ್ಲ ಹಸಿರು ಬಣ್ಣ. ಓಕೆ ಓಕೆ. ನೋಡಿ, ಥ್ಯಾಂಕ್ ಯು ಸರ್. ಗ್ರೀನಿಶ್ ಆಗ್ತಾ ಇದೆ ಅಂದ್ರೆ ಕೋಲ್ಡ್. ಥ್ಯಾಂಕ್ ಯು. ನನಗೆ ಒಂದ್ ಕನ್ಫ್ಯೂಸ್ ಆಯ್ತು, ಅವ್ರೇನೋ ಹಣ್ಣೇನೋ ತಿನ್ಕೊಂಡು ಗೊತ್ತಾಗ್ಲಿಲ್ಲ. ನಾಲಿಗೆಯಲ್ಲಿ ನೋಡಿದ್ರೆ ಏನ್ ತೊಂದ್ರೆ ಇಲ್ಲ, ಕೋಲ್ಡ್ನೆಸ್ ಮಾಡಿ. ಸುಗುಣ ಉಮಾಶಂಕರ್. ನಮಸ್ತೆ ಸರ್. ಎಸ್ ಮೇಡಮ್. ಸರ್ ನಮ್ಮ ಅತ್ತೆಗೆ 85 ಇಯರ್ಸ್. ಕೇಳಿಸ್ತಾ ಇದೆ ಸರ್? 85 ಇಯರ್ಸ್ ಆಗಿದೆ ಸರ್. ತುಂಬಾ ಸಣ್ಣ ಇದ್ದಾರೆ, ಮತ್ತೆ ಅವ್ರಿಗೆ ಮಂಡಿ ಸ್ವಲ್ಪ ಕ್ರಾಸ್ ಆಗಿದೆ, ಕಾಲು ಅದ್ ಕೆಳಗಡೆ ಉರಿ ಉರಿ ಉರಿ, ಮಂಡಿಯಿಂದ ಕೆಳಗಡೆ ಪಾದದವರೆಗೂ ಉರಿ ಉರಿ ಅಂತಾರೆ. ರಾತ್ರಿ ಎಲ್ಲ ಉರಿ ಉರಿ ಅಂತೆ, ಸರಿ ನಿದ್ದೆ ಬರಲ್ಲ ಅಂತಾರೆ. ಅಂದ್ರೆ ಹಗಲಲ್ಲಿ ನಿದ್ದೆ ಮಾಡ್ತಾರೆ ಅವರು. ಮತ್ತೆ ಈಗ ಸ್ವಲ್ಪ ದಿವಸದಿಂದ ಸ್ವಲ್ಪ ಹೊಟ್ಟೆಯಿಂದ ಮೇಲೆ ಸ್ವಲ್ಪ ನೋವು, ಏನಾದ್ರು ತಿಂದ್ರೆ ನೋವು ಬರುತ್ತೆ ಅಂತ ಹೇಳ್ತಾ ಇದಾರೆ. ಏನಂತ? ಸರಿ, ಓಕೆ. ಕೋಲ್ಡ್ ಸಿಂಪ್ಟಮ್ಸ್ ನಿಮ್ದು. ಇಲ್ಲಿಗೆ ಒಂದು ಆರೆಂಜ್ ಹಾಕಿಯಮ್ಮ. ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ 3rd ಜಾಯಿಂಟಿಗೆ, ಮತ್ತೆ ಲೆಫ್ಟ್ ಹ್ಯಾಂಡ್ ರಿಂಗ್ ಫಿಂಗರ್ 3rd ಜಾಯಿಂಟಿಗೆ ರೆಡ್ ಕಲರ್ ಹಾಕಿ. ಮಹೇಶ ಮರ್ಮ ಇಲ್ಲಿ ನೋಡಿ, ಇಲ್ಲಿಂದ 4 ಬೆರಳು ಹಿಂದಗಡೆ, 3 ಬೆರಳು ಹಿಂದಗಡೆ, ಈ ಭಾಗದಲ್ಲಿ ಆಂಟಿ ಕ್ಲಾಕ್ ಈ ತರ ಜಿಗ್ ಜಾಗ್ ಅಲ್ಲಿ ಪ್ರೆಸ್ ಮಾಡಿ, ಬರ್ನಿಂಗ್ ಕಮ್ಮಿ ಆಗುತ್ತೆ. ಸರ್ ಅತ್ತೆಗೆ ಸರ್, ಅತ್ತೆಗೆ ಸರ್ 85 ಇಯರ್ಸ್ ಅವರಿಗೆ. ಇವಾಗ ಹೇಳಿರೋದನ್ನ ಮಾಡಿ, ವಾಸಿ ಆಗುತ್ತೆ. ಮತ್ತೆ ನಮ್ಮ ರಿಲೇಷನ್ ಒಬ್ರಿಗೆ ಸರ್ ಆಕ್ಸಿಡೆಂಟ್ ಆಗಿ ಆಪರೇಷನ್ ಎಲ್ಲ ಆಗಿದೆ, ಕಾಲು ಮತ್ತೆ ಕೈ ಎಲ್ಲ ಬೋನ್ ಇದಾಗಿದೆ ಅಂತ ಹೇಳಿ. ಈಗ 6 ಪಾಯಿಂಟ್ ಬಂದಿದೆ ಬ್ಲಡ್ ಸರ್. ಅವ್ರಿಗೆ ಏನ್ ಮಾಡ್ಬೋದು? ಹೊರಗಿಂದ ಎಲ್ಲ ಬ್ಲಡ್ ಕೊಟ್ಟು ಎಲ್ಲ ಮಾಡಿ ಆಪರೇಟ್ ಆಗಿದೆ, ಹಾಸ್ಪಿಟಲ್ ಅಲ್ಲೇ ಇದ್ದಾರೆ. ಅವರಿಗೆ
6 ರೆಡ್ ಕಲರ್ ಅನ್ನ ಬರೀರಿ. ಬರೆದ್ಬಿಟ್ಟು ಬ್ಲಡ್ ಕಡಿಮೆ ಆಗ್ತಾ ಇದೆ ಅಂದ್ರೆ ಹೀಟ್ ಆಗಿರುತ್ತೆ. ಇಲ್ಲಿ ಹೇಳಿದ್ನಲ್ಲ ಮಾನ್ಯ ಮೂಲ ಮರ್ಮ ಕುಳಿ ಕಂಡು ಬರುತ್ತೆ ಹಿಂದ್ಗಡೆ, ಈ ಕಿವಿಯ ನೇರವಾಗಿ ಹಿಂಗೆ ನೋಡಿದಾಗ ಕುಳಿ ಕಂಡು ಬರುತ್ತೆ. ಅಲ್ಲಿ 20 ಟೈಮ್ ಪ್ರೆಸ್ ಮಾಡಿ. ಇನ್ನು ಹಾಸ್ಪಿಟಲ್ ಇದ್ದಾರೆ ಸರ್ ಅವರು. ಮಾಡ್ಬೋದು, ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಉಷಾ ಪಾಟೀಲ್ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ. ಬರ್ತಾ ಇಲ್ವಾ? ನಮಸ್ತೆ ಸರ್. ನಮಸ್ತೆ ಮೇಡಮ್. ಅದು ನನ್ ಒಬ್ಬ ಪೇಷಂಟ್ ಬಂದಿದ್ರು ಸರ್, ತುಂಬಾ ಡ್ರಿಂಕ್ಸ್ ಮತ್ತೆ ಸ್ಮೋಕ್ ಜಾಸ್ತಿ ಮಾಡ್ತಾರೆ. ಅವ್ರನ್ನ ಬಿಡಿಸಿದಾರೆ ಇವಾಗ. ಬಿಡಿಸಿರೋದ್ರಿಂದ ಹೊಟ್ಟೆಯಲ್ಲಿ ತುಂಬಾ ಕಳೆ ಬರ್ತಾ ಇದೆ ಅಂತ ಇದ್ದಾರೆ ಸರ್. ಅದಕ್ಕೋಸ್ಕರ ಏನು 2 days ಆಯ್ತು ಊಟನ ಮಾಡಿಲ್ಲ ಅಂತ ಕರೆದಿದ್ರು. ಅವ್ರ ಮನೆಗೆ ಹೋಗಿ ಟ್ರೀಟ್ಮೆಂಟ್ ಕೊಟ್ಟೆ. ನೀವು ಹೇಳಿದ ಮರ್ಮ ಎಲ್ಲ 6 ಮರ್ಮ ಮಾಡಿದೆ ಸರ್. ಅವರು ಇವತ್ತು ಬಂದು ರಿಸಲ್ಟ್ ಹೇಳಿದ್ದಾರೆ. 1 ಚಪಾತಿಯನ್ನ ತಿಂದ್ರು, ಆರಾಮಿದ್ದಾರೆ ಅಂತ ಹೇಳಿದ್ರು. ಅದು ಒಂದು ಫೀಡ್ಬ್ಯಾಕು. ಆಮೇಲೆ ಈಗ ಅವ್ರು ಏನೋ ಗೊತ್ತಿಲ್ಲ, ಇನ್ ಮುಂದೆ ನಾ ಮಾಡೋದಿಲ್ಲ ಮೇಡಮ್ ಅಂತ ಹೇಳಿದ್ರು. ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಊಟ ಮಾಡ್ತಾ ಇದ್ದಾರೆ. ಮತ್ತೆ ನಂದೇನ್ ಪ್ರಾಬ್ಲಮ್ ಅಂದ್ರೆ ಸರ್, ನನ್ ಹೇರ್ ಫಾಲ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಮತ್ತೆ ಸ್ಕಿನ್ ಎಲ್ಲ ಸ್ವಲ್ಪ ಕಪ್ಪಾಗ್ತಾ ಇದೆ, ಬಂಗ್ ಬರ್ತಾ ಇದೆ. ಆಮೇಲೆ ಫೈರ್ ಇದೆ, ಚೆನ್ನಾಗಿ ಹಶು ಆಗುತ್ತೆ. ಊಟ ಮಾಡ್ತೀನಿ, ಎಕ್ಸರ್ಸೈಸ್ ಮಾಡ್ತೀನಿ, ಆಮೇಲೆ ಎಲ್ಲ ಮಾಡ್ತೀನಿ. ಬಟ್ ಮೈ ಬರ್ತಾ ಇದೆ, ಹೊಟ್ಟೆ ಬರ್ತಾ ಇದೆ ಸರ್. ಯಾಕೆ ಅನ್ಬೋದು? ಮೊನೋಪಾಸ್ ಬಂದಾಗಿದೆ ಆಲ್ರೆಡಿ. ಸರಿ, ಗೊತ್ತಾಯ್ತಮ್ಮ. ನಿಮ್ಮ ದೇಹದಲ್ಲಿ E2 ಕೋಲ್ಡ್ 2 ಇಂಬ್ಯಾಲೆನ್ಸ್ ಇರುತ್ತೆ. ನೀವು ಬೆಸ್ಟ್ ಅಪ್ ಅಂದ್ರೆ ತಿಲರ್ಥ ಕಳಂ 1, ತಿಲರ್ಥ ಕಳಂ 2 ಮತ್ತೆ ಮಹೇಶ ಮರ್ಮ ಮಾಡ್ಬಿಟ್ಟು ಮಾನ್ಯ ಮೂಲ ಇದೆ ಅಲ್ವಾ, ಅದನ್ನ 20 ಟೈಮ್ ಪ್ರೆಸ್ ಮಾಡಿ. ಅದ್ರ ಜೊತೆಗೆ ದಿನಾಲು ಒಂದು ಗ್ರೀನ್ ಕಲರ್, ಒಂದು ಸ್ಕೈ ಬ್ಲೂ ಕಲರ್ ಹಾಕ್ತಾ ಬನ್ನಿ, ಕಡಿಮೆ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಮೇಡಮ್. ಓಕೆ, ಇವತ್ತಿನ ತರಗತಿ ಆಲ್ಮೋಸ್ಟ್ ಎಲ್ಲರಿಗೆ ಡೌಟ್ ಅನ್ನ ಕ್ಲಿಯರ್ ಮಾಡಿದ್ದೀನಿ. ಇನ್ನೊಂದ್ಸಲ ಕೇಳಿ, ಗೊತ್ತಾಗತ್ತೆ. ಬೆಸ್ಟ್ ಆಗಿ ಆನ್ಸರ್ ಮಾಡಿರ್ತೀನಿ. ಅದೇ ತರ ನಿಮ್ಗೂ ಕಾಯಿಲೆಗಳು ಇರ್ತವೆ, ನೋಡ್ತಾ ಬನ್ನಿ. ಮತ್ತೆ ಮರುಮಗ್ ಜಾಯ್ನ್ ಆಗಿದ್ದೀರಲ್ವಾ, ಪ್ರತಿ ಗುರುವಾರ ಶುಕ್ರವಾರ ತರಗತಿ ಇರುತ್ತೆ. 1, 2, 3 ಸಲ ರೆಕಾರ್ಡಿಂಗ್ ಅನ್ನ ನೋಡಿ, ನಿಮ್ಗೆ ರೆಕಾರ್ಡಿಂಗ್ ಅನ್ನ ಪ್ರೊವೈಡ್ ಮಾಡಿದೀವಿ. ಕೇಳ್ತಾ ಬನ್ನಿ. ಈ ಗುರುವಾರ ಮತ್ತು ಶುಕ್ರವಾರ ಜಸ್ಟ್ 99 ರುಪೀಸ್ಗೆ 99 ರೂಪಾಯಿಗೆ ಆಲ್ಟ್, ರಿದ್ ಮರ್ಮ ಮತ್ತೆ ಯಕೃತ ಮರ್ಮ, ವಾಕ್ರಿ ಮರ್ಮ, ಹೃದಯದ ಕಾಯಿಲೆಯನ್ನ ವಾಸಿ ಮಾಡ್ಕೊಳಕ್ಕೆ ಅದ್ಭುತ ಮರ್ಮ ಮತ್ತು ಕಲರ್ ಥೆರಪಿಯನ್ನ ಹೇಳ್ಕೊಡ್ತಾ ಇದೀವಿ. ಇನ್ನೂ ಜಾಯ್ನ್ ಆಗಿಲ್ಲಪ್ಪ ಅಂದ್ರೆ ಜಸ್ಟ್ ಇವಾಗ ಆಫ್ಟರ್ ದ ಕ್ಲಾಸ್ ಮುಗಿದ್ಮೇಲೆ ಲಿಂಕ್ ಅನ್ನ ಶೇರ್ ಮಾಡ್ತೀವಿ, ಪೇ ಮಾಡಿ. ಇವತ್ತು ಆಫರ್ ಇರುತ್ತೆ, ನಾಳೆಯಿಂದ ಬದಲಾವಣೆ ಆಗುತ್ತೆ ಅಮೌಂಟ್. ಹಾಗಾಗಿ ಪೇ ಮಾಡಿ ಸ್ಕ್ರೀನ್ ಶಾಟ್ ಅನ್ನ ಕೊಡಿ. ಇವತ್ತು ಅಥವಾ ನಾಳೆ ಒಳಗಡೆ ನಿಮ್ಮನ್ನ ಪೇಡ್ ಗ್ರೂಪಿಗೆ ಆಡ್ ಮಾಡ್ತಾರೆ. ಸರಿನಾ? ಗುರುವಾರ ಮರ್ಮ ತರಗತಿ, ಹೃದಯದ ತರಗತಿ, ರಿದ್ ಮರ್ಮ ತರಗತಿಗೆ ಭೇಟಿ ಆಗೋಣ. ಧನ್ಯವಾದಗಳು. ಶುಭ ದಿನ.